ನಮಸ್ಕಾರ. ಸಾರ್ಥಿ ಲೈವ್ನ ಹೊಸ ಸರಣಿಯಲ್ಲಿ ಇವತ್ತು ನಮ್ಮೊಂದಿಗೆ ಕರ್ನಾಟಕ ಕಂಡ ವಿಶಿಷ್ಟ ನಾಟಕಕಾರ, ಲೇಖಕ, ರಂಗಾಯಣದ ಮಾಜಿ ನಿರ್ದೇಶಕರಾದ ಶ್ರೀ ಅಡ್ಡಂಡ ಕಾರ್ಯಪ್ಪನವರಿದ್ದಾರೆ. ಅವ್ರ ಜೊತೆಗೆ ಅವರ ಇತ್ತೀಚಿನ ಹೊಸ ನಾಟಕ ಸತ್ಯವನ್ನೇ ಹೇಳುತ್ತೇನೆ ಕುರಿತಾಗಿ ಒಂದಿಷ್ಟು ಆಪ್ತವಾದ ಮಾತುಕತೆ ಆಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಟಿಪ್ಪುವಿನ ನಿಜ ಕನಸುಗಳು, ಖರೀದಿನ ವೀರ ಆಗಲೇ ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಸೆನ್ಸೇಷನ್ ಹುಟ್ಟಾಕ್ದಂಥ ನಾಟಕಗಳು. ಅದಾದ ನಂತರ ನೀವು ಈಗ ತಮ್ಮ ಮೂರನೇ ಬಹಳ ಒಂದು ವಿಶೇಷವಾದ ಪ್ರಯೋಗ ಸತ್ಯವನ್ನೇ ಹೇಳುತ್ತೇನೆ, ಈಗಾಗಲೇ ಹಲವಾರು ಕಡೆ ಯಶಸ್ವಿ ಪ್ರಯೋಗನ ಕಂಡಿರುವಂಥ ನಾಟಕ. ಈ ಸತ್ಯ ಇವತ್ತಿನ ಕಾಲಮಾನಕ್ಕೆ ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಆಗತ್ತೆ ಅಂತ ತಮಗನ್ಸುತ್ತೆ ಸರ್? ನೋಡಿ, ಚರಿತ್ರೆಯನ್ನು ಯಾರು ತಿಳ್ಕೊಳ್ಳಲ್ವೋ ಅವರು ಚರಿತ್ರೆಯನ್ನು ಸೃಷ್ಟಿಸಲಾರರು ಅಂತ ಒಂದು ಮಾತಿದೆ. ಚರಿತ್ರೆ ಯಾವ ಕಾಲಕ್ಕೂ ಅದು ಅನಿವಾರ್ಯತೆ ಇದೆ, ಪ್ರಸ್ತುತ ಇದೆ. ಚರಿತ್ರೆಯನ್ನು ಅದು ಅಪ್ರಸ್ತುತ ಎನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ವರ್ಷ, ಉದಾಹರಣೆಗೆ ನಾನೊಂದು ಹೇಳ್ತೀನಿ. 500 ವರ್ಷಗಳ ಹಿಂದಿನ ಅನೇಕ ಹೋರಾಟಗಳ ನಡುವೆ ಅನೇಕ ಸಾವು ನೋವುಗಳಾದ ಅಯೋಧ್ಯೆಯ ರಾಮ ಮಂದಿರ 500 ವರ್ಷಗಳ ನಂತರ ಅದು ನಿರ್ಮಾಣವಾಗಿದೆಯಲ್ಲ, ಅದು ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿಯೇ ಸುಪ್ರೀಂ ಕೋರ್ಟಿನ ಆದೇಶದನ್ವಯ ಆಗಿದೆಯಲ್ಲ. ಹೀಗಾಗಿ ಚರಿತ್ರೆಯನ್ನು ನಾವು ಎಂದಿಗೂ ಅಪ್ರಸ್ತುತ ಎನ್ನೋಕ್ಕೆ ಆಗೋದೇ ಇಲ್ಲ. ಇತ್ತೀಚೆಗೆ ನನ್ನ ನಾಟಕದ ಕುರಿತಾಗಿ ನೀವು ಹೇಳುವಾಗ ಪ್ರಶ್ನೆಯನ್ನು ಕೇಳಿದ್ದೆ ಅಂತ ತಿಳ್ಕೊಂಡಿದ್ದೀನಿ. ಚರಿತ್ರೆ ಇತ್ತೀಚೆಗೆ ಈಗಿನ ಕಾಲಮಾನದಲ್ಲಿ ಅತ್ಯಂತ ಅನಿವಾರ್ಯ ಮತ್ತು ಪ್ರಸ್ತುತವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ನಾನು ಒಂದು ಕಡೆ ಓದಿದ ನೆನಪು, ಬೇರೆ ಯಾವ ದೇಶದಲ್ಲೂ ಅವರವರ ದೇಶದ ಚರಿತ್ರೆಯನ್ನು ಈ ಮಟ್ಟದಲ್ಲಿ ತಿರುಚಿ ಮುಂದಿನ ಜನಾಂಗಕ್ಕೆ ತಿಳಿಸಿದ ಉದಾಹರಣೆ ಇಲ್ಲ. ಭಾರತದಲ್ಲಿ ಮಾತ್ರ ಒಂದು ನಮ್ಮ ಇತಿಹಾಸವನ್ನು, ನಮ್ಮ ಚರಿತ್ರೆಯನ್ನು ನಾವು ಒಂದು ರೀತಿಯ ಅಪಮಾನ ಅಂತ ಭಾವಿಸೋ ರೀತಿಯಲ್ಲಿ ಚರಿತ್ರೆಯನ್ನು ತಿರುಚಿ ಇವತ್ತಿನ ಜನಾಂಗಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಅಂತ. ಅಂದರೆ ಈ ಒಂದು ಚರಿತ್ರೆಯನ್ನು ತಿರುಚುವ ಪ್ರಯತ್ನ ಯಾಕೆ ನಮ್ಮ ದೇಶದಲ್ಲಿ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಸರ್? ನಮ್ಮ ದೇಶದಲ್ಲಿ ಅನೇಕ ರಾಜಮನೆತನಗಳು ಆಳಿ ಹೋಗಿದೆ. ಚಾಲುಕ್ಯರಿಂದ ಹಿಡಿದು, ಹೊಯ್ಸಳರಿಂದ ಹಿಡಿದು, ರಾಷ್ಟ್ರಕೂಟರಿಂದ ಹಿಡಿದು, ವಿಜಯನಗರದ ಅರಸರಿಂದ ಹಿಡಿದು ಎಷ್ಟೋ ವರ್ಷಗಳ ಕಾಲ ಆಳಿದ್ದಾರೆ. ನಂತರ ಕೇವಲ 200 ವರ್ಷಗಳ ಕಾಲ ಆಳಿದ ಅಂತ ಅಥವಾ 300 ವರ್ಷಗಳ ಕಾಲ ಅಂತ ಮುಸಲ್ಮಾನರ ಆಡಳಿತ. ಈ ಆಡಳಿತವನ್ನು ವೈಭವೀಕರಿಸುವುದೇ ಈ ಆಡಳಿತ ಸ್ವಾತಂತ್ರ್ಯದ ಬಂದ ನಂತರದ ಅವರದ ಕಾಯಕವಾಗಿತ್ತು. ಅದು ನೆಹರೂಯಿಸಮ್ ಆಗಿರ್ಬೋದು, ಗಾಂಧಿ ಯುಗ ಆಗಿರ್ಬೋದು. ಮುಸ್ಲಿಂ ತುಷ್ಟೀಕರಣವನ್ನೇ ಅಸ್ತ್ರವಂಗನಾಗಿಟ್ಟುಕೊಂಡಿರುವಾಗ ಭಾರತದಲ್ಲಿ ನಾವು ಆಡಳಿತ ನಡೆಸಬೇಕಾದ್ರೆ ಈ ಥರದ ತುಷ್ಟೀಕರಣದಿಂದಲೇ ನಾವು ಆಡಳಿತವನ್ನು ಹಿಡ್ಕೊಳ್ಬೇಕು, ನಮ್ಮ ವಂಶಾಡಳಿತವನ್ನು ಮುಂದುವರಿಸಬೇಕು ಅಂತ ಯಾವಾಗ ತಲೆಯಲ್ಲಿ ಬಂತೋ ನಮ್ಮ ನಾಯಕ ಗಣಗಳಿಗೆ, ಅಂದಿನಿಂದ ಈ ಪ್ರಮಾದ ನಡೆದು ಹೋಯಿತು. ಇದನ್ನು ನಾನು ಪ್ರಮಾದ ಅಂತ ಹೇಳ್ತೇನೆ. ಆಗ ಉದಾಹರಣೆಗೆ ನಾನು ಒಂದು ಹೇಳ್ತೇನೆ. ನಮ್ಮ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸೀರಿಯಲಾಗಿ 6 ಜನ ಮುಸಲ್ಮಾನ ಶಿಕ್ಷಣ ಮಂತ್ರಿಗಳಾದರು. ಅವರು ಮುಸಲ್ಮಾನ ಅಂತ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಆದರೆ ಅವರ ಉದ್ದೇಶ ಏನಿತ್ತಂದರೆ ಮೊಘಲರ ಕಾಲವನ್ನು ವೈಭವೀಕರಿಸೋದಾಗಿತ್ತು. ಗುಪ್ತರ ಕಾಲ ಸುವರ್ಣಯುಗ ಅಂತ ಕರೀತಾರೆ ನಮ್ಮ ಚರಿತ್ರೆಯಲ್ಲಿ. ಈಗ R.C. ಮುಜಬ್ದಾರ್ ಅಂತ ಹೇಳುವವರು ಅತ್ಯಂತ ನಿಷ್ಠ ಒಬ್ಬ ಇತಿಹಾಸಕಾರ. ಇದು ದೇಶ ಕಂಡ ಅತ್ಯಂತ ನಿಷ್ಠ ಇತಿಹಾಸಕಾರ. R.C. ಮುಜಬ್ದಾರರಷ್ಟು ನಿಷ್ಠತೆಯಿಂದ ಚರಿತ್ರೆಯನ್ನು ಬರೆದವರು ಯಾರೂ ಇಲ್ಲ ಅಂತ ಅರುಣ್ ಶೌರಿ ಅಂತವರು ಕೂಡ ಒಪ್ಕೊಂಡಿದ್ದಾರೆ, ಅಥವಾ ಅನೇಕ ಚರಿತ್ರಕಾರರು ಒಪ್ಕೊಂಡಿದ್ದಾರೆ. ನಮ್ಮ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಅವರು R.C. ಮುಜಬ್ದಾರ್ನ ಕರೆದು ಹೇಳ್ತಾರೆ. ಪಠ್ಯಪುಸ್ತಕದ ರಚನೆಯ ಸಂದರ್ಭದಲ್ಲಿ NCR ಅಂತೆಲ್ಲ ಬಂತಲ್ಲ, ಈ ಯೂನಿವರ್ಸಿಟಿಗಳಿಗೆ ಪಠ್ಯ ರಚನೆಯ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನೋಡ್ರಿ ಮುಜಮ್ದಾರ್ರವರೇ, ನೀವು ಮೊಘಲರ ಕಾಲವನ್ನು ಟೀಕಿಸಬೇಡಿ, ಗುಪ್ತರ ಕಾಲವನ್ನು ಹೊಗಳಬೇಡಿ, ವೈಭವೀಕರಿಸಬೇಡಿ, ಮತ್ತು ನಮಗೆ ಸ್ವಾತಂತ್ರ್ಯ 1857ರಿಂದ ಆರಂಭ ಎನ್ನಬೇಡಿ, ಗಾಂಧಿ ಯುಗದಿಂದ ಆರಂಭ ಆಯಿತು ಅಂತ ನೀವು ಬರೀಬೇಕು ಅಂತ ಹೇಳಿದರು. ಆಗ ಮುಜಮ್ದಾರ್ ಹೇಳಿದರು, ಇದನ್ನು ಚರಿತ್ರೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇದನ್ನು ಚರಿತ್ರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಚರಿತ್ರೆ ಅಂದರೆ ಯಾವುದು ಗತಿಸಿದೆಯೋ ಅದನ್ನು ವಸ್ತುನಿಷ್ಠವಾಗಿ ಮುಂದಿಡುವುದು. ನೀವು ಹೇಳ್ತಾ ಇರೋದು ಅದು ಗತಿಸಿದ ಚರಿತ್ರೆ ಅಲ್ಲ, ಅದನ್ನು ನಾವು ಹುಟ್ಟು ಹಾಕುವ ಚರಿತ್ರೆ, ಸೃಷ್ಟಿಸುವ ಚರಿತ್ರೆ, ಚರಿತ್ರೆಯನ್ನು ತಿರುಚುವ ಚರಿತ್ರೆ, ಇದು ನನ್ನಿಂದ ಕೂಡದು ಅಂತ ಹೇಳಿದಾಗ ಇದೇ ಮೌಲಾನಾ ಅಬ್ದುಲ್ ಕಲಾಂ ಇವರ ಚರಿತ್ರೆಯನ್ನು ತಿರಸ್ಕರಿಸಿ
ತಾರಾಚಂದ್ ಎಂಬವರಿಂದ ಬರೆಸಿದರು. ಇದು ನಮ್ಮ ಅರುಣ್ ಶೌರಿಯವರು ಮಹಾನ್ ಇತಿಹಾಸಕಾರರು ಅಂತ ಒಂದು ಪುಸ್ತಕ ಬರೆದಿದ್ದು, ಗ್ರೇಟ್ ಹಿಸ್ಟಾರಿಯನ್ಸ್ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಲ್ಲ, ಆ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ. ಅವರು ಅನೇಕ ಸಂಶೋಧನೆಗಳನ್ನು ಮಾಡಿ ಈ ಪುಸ್ತಕವನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಕಂಡು ಬಂದಿದೆ. ಇದನ್ನು ಓದಿಕೊಂಡ ನಾನು ಇವರು ಎಷ್ಟೊಂದು ಚರಿತ್ರೆಯನ್ನು ತಿರುಚಿದ್ದಾರೆ, ಯಾವ ಕಾರಣಕ್ಕಾಗಿ ತಿರುಚಿದ್ದಾರೆ ಅಂತ. ಅಲ್ಲಿಂದ ಬಂದವರೆಲ್ಲ ಇದೇ ಥರದ, ಅಂದರೆ ಅಸತ್ಯವನ್ನು ನಮಗೆ ಬೋಧಿಸ್ತಾ ಹೋದರು, ಇರುವ ಚರಿತ್ರೆಯನ್ನು ತಿರುಚಿದರು. ಅಂದರೆ ಇದು ಒಂದು ಸಮುದಾಯದ ತುಷ್ಟೀಕರಣದ ಕಾರಣ ಇಟ್ಕೊಂಡು ಈ ಥರದ ಒಂದು ಇತಿಹಾಸವನ್ನು ತಿರುಚುವ ಪ್ರಯತ್ನ ಸತತವಾಗಿ ನಡೀತಾ ಬಂದಿದೆ. ಹೌದು. ಈಗ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ದೇಶ ವಿಭಜನೆಯ ಸಂದರ್ಭದಲ್ಲಿ. ನೋಡಿ, ದೇಶ ವಿಭಜನೆ ಬಗ್ಗೆ ಅವರ ವಿರೋಧ ಇತ್ತು. ಅವರು ವಿರೋಧ ಇದ್ದರೂ ಅವ್ರು ಹೇಳಿದ್ರು, ಕೊನೆಗೆ ಸಹಮತ ವ್ಯಕ್ತಪಡಿಸಿ ಹೇಳಿದ್ರು, ನೀವು ಧರ್ಮದ ಆಧಾರದಲ್ಲಿಯೇ ನಮ್ಮ ಭಾರತವನ್ನು ವಿಭಜಿಸುವುದಾದರೆ ಅದಕ್ಕೆ ನಿಷ್ಠರಾಗಿರಿ. ಜವಾಹರ್ಲಾಲ್ ನೆಹರುಗೆ ಹೇಳಿದ್ದು, ಪಟೇಲ್ರಿಗೆ ಹೇಳಿದ ಮಾತಿದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಗೆ ಹೇಳಿದ ಮಾತಿದು. ನೀವು ಮುಸಲ್ಮಾನರೆಲ್ಲ ಅಲ್ಲಿಗೆ ಹೋಗಲಿ, ನೀವು ಧರ್ಮ ನಿಮಗೆ ಮುಸಲ್ಮಾನರಿಗಾಗಿ ಸಪ್ರೇಟ್ ಸ್ಟೇಟ್ ಅಂತ ತಾನೇ ಕೇಳಿದ್ದು, ಸಪ್ರೇಟ್ ನೇಷನ್ ಅಂತ ತಾನೇ ಕೇಳಿದ್ದು, ಹೋಗಲಿ. ಹಿಂದೂಗಳಲ್ಲಿ ಯಾರಿದ್ದಾರೋ ಪಾಕಿಸ್ತಾನದ ಒಳಪಡುವ ಹಿಂದೂಗಳು ಈ ಕಡೆ ಬರಲಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ, ಅಡ್ಡಂಡ ಕಾರ್ಯಪ್ಪ ಹೇಳಿದಲ್ಲ, ಅಥವಾ ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಯಿಂದ ಘೋಷಿಸಲ್ಪಟ್ಟ ವಾಕ್ಯ ಅಲ್ಲ ಇದು. ಇದು ಬಾಬಾ ಸಾಹೇಬ್, ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಷಯವಾಗಿ ಎತ್ತುಕೊಂಡು ಇವರು ದೊಡ್ಡ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ, ಅವರೆಲ್ಲ ಇದನ್ನು ಓದಬೇಕು. ಅವರ ಥಾಟ್ಸ್ ಆನ್ ಪಾಕಿಸ್ತಾನ ಪುಸ್ತಕವನ್ನು ಮೊದಲು ಓದಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ದಾಖಲಿಸಿದ್ದಾರೆ. ಅಂದರೆ ಮುಸ್ಲಿಂ ತುಷ್ಟೀಕರಣವೇ ಇವರ ಧ್ಯೇಯ ಆಗಿತ್ತು. ಗಾಂಧೀಜಿ ಹೇಳಿದ್ರು, ಇಲ್ಲ ಮುಸಲ್ಮಾನರಲ್ಲಿ ಇಲ್ಲಿಯೇ ಇರಲಿ. ಗಾಂಧೀಜಿ ಇನ್ನೊಂದು ಮುಂದೆ ಹೋಗಿ ಹೇಳಿದ್ರು, ನಮಗೆ ಮಹಾತ್ಮರು ಪ್ರಾತಸ್ಮರಣೀಯರು ಮಹಾತ್ಮ ಗಾಂಧೀಜಿ ಅವ್ರು ಏನು ಹೇಳಿದರು, ಯುದ್ಧ ಸಾರಿದ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿದ್ರು. ಪಟೇಲರನ್ನು ಸಂಕಷ್ಟಕ್ಕೆ ಸಿಲುಕಿಸಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಕರ್ಕೊಂಡಿದ್ದೀವಲ್ಲ, ಅವರನ್ನು ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ. ವಿಧಿ ಇಲ್ಲದೆ ಕಾಶ್ಮೀರವನ್ನು ಶಿರವನ್ನು ಆಕ್ರಮಿಸಿದ ಪಾಕಿಸ್ತಾನಕ್ಕೆ 55 ಕೋಟಿ ಕೊಟ್ಟರು. ಇದೆಲ್ಲ ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗ. ಖಿಲಾಫತ್ ಚಳವಳಿ ಮುಸ್ಲಿಂ ತುಷ್ಟೀಕರಣದ ಭಾಗ. ನೆಹರು ಇಸಮ್ ಮುಸ್ಲಿಂ ತುಷ್ಟೀಕರಣದ ಭಾಗ. ಇದನ್ನು ಈಗ ನಾವು ಅನುಭವಿಸ್ತಾ ಇದ್ದೇವೆ. ಈ ವಕ್ಸ್ ಅಂತ ಏನು ಬಂದಿದೆಯಲ್ಲ, ಇದೆಲ್ಲ ಅವರ ಸೃಷ್ಟಿಸಿದ ಕೂಸುಗಳಿಂದಾಗಿ ನಾವು ಪಡಬಾರದ ಕಷ್ಟವನ್ನು ಈಗ ಪಡ್ತಾ ಇದ್ದೀವಿ. ಸರ್, ಈ ಸತ್ಯ ಅನ್ನೋದು ನೀವು ಹೇಳಿದ ಹಾಗೆ ಯಾವತ್ತೂ ಎಷ್ಟೇ ಕಾಲ ಆದರೂ ಸತ್ಯಕ್ಕೆ ಸಾವಿಲ್ಲ. ಯಾವತ್ತೋ ಒಂದು ಅದು ಎರಪ್ಟ್ ಆಗಲೇಬೇಕು. ಸತ್ಯ ಸಾರ್ವಜನಿಕವಾಗಿ ಅದು ಬಹಿರಂಗ ಆಗಲೇಬೇಕು ಅಂತ. ಈ ಸತ್ಯದ ಆಯಾಮ ಏನಿದೆ ಅಂದರೆ, ಇವಾಗ ನೀವೊಂದು ಅದನ್ನು ನಾಟಕ ರೂಪಕ್ಕೆ ಇಂಥ ಒಂದು ಘನವಾದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾಟಕ ರೂಪಕ್ಕೆ ತರುವಾಗ ನಿಮ್ಮ ಅಧ್ಯಯನ ಹೇಗಿತ್ತು ಸರ್ ಈ ನಾಟಕದ ಸ್ಕ್ರಿಪ್ಟ್ ಮಾಡೋದಕ್ಕೆ? ನೋಡಿ, ನೀವು ಮೊದಲು ಹೇಳಿದ್ರಿ, ಸತ್ಯ ಯಾವಾಗಲೂ ಚರಿತ್ರೆ, ಸತ್ಯ ಚರಿತ್ರೆ ಭೂಗರ್ಭದಲ್ಲಿ ಅವಿತಿರೋದಿಲ್ಲ. ಯಾವತ್ತಾದ್ರೂ ಒಂದಿಲ್ಲ ಸ್ಫೋಟಿಸಲೇಬೇಕು. ಲಾವರಸದಂತೆ ಸ್ಫೋಟಿಸ್ತದೆ. ಯಾವಾಗ ಸೋಷಿಯಲ್ ಮೀಡಿಯಾ ಬಂತೋ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಬಂದಾಗ ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಕಪಿಮುಷ್ಟಿಯಲ್ಲಿದ್ದಂಥ ಸತ್ಯಗಳೇನಿದೆ ಅದನ್ನು ವೈಯಕ್ತಿಕವಾಗಿ ಹೊರಚೆಲ್ಲುವ ಅವಕಾಶ ಆಯಿತು. ಒಬ್ಬ ಯಾವುದೋ ಒಂದು ಸುಳ್ಳು ಹೇಳಿದ ಅಂತ ಇಟ್ಕೊಳ್ಳಿ, ಅದನ್ನು ಚೆಕ್ ಮಾಡಲಿಕ್ಕೆ, ಮರುಪರಿಶೀಲನೆ ಮಾಡಲಿಕ್ಕೆ ಇನ್ನೊಬ್ಬನಿಗೆ ಅವಕಾಶ ಆಯಿತು. ಇವನು ಹೇಳ್ತಾ ಇರೋದು ನಿಜಾನ ಸೋಷಿಯಲ್ ಮೀಡಿಯಾದಲ್ಲಿ, ಸುಳ್ಳ? ಹೀಗಾಗಿ ಅನೇಕ ಡಾಕ್ಯುಮೆಂಟ್ಗಳು, ಪಬ್ಲಿಕ್ ಡೊಮೈನಲ್ಲಿರುವಂಥ ಡಾಕ್ಯುಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ ಪ್ರಾರಂಭ ಆದಾಗ ಮಿಸ್ಗಾಡಕ್ಕೆ ತೊಡಗಿದವು. ಯಾರು ಸತ್ಯವನ್ನು ಮುಚ್ಚಿಟ್ರೋ, ಯಾರು ಸತ್ಯ ಗೊತ್ತಾಗಬಾರದು ಅಂತ ಮುಚ್ಚಿಟ್ರೋ, ಯಾವ ಮಾಧ್ಯಮಗಳನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ಈ ಕಸರತ್ತನ್ನು ನಡೆಸ್ತಾ ಇದ್ರೋ ಅವರಿಗೆಲ್ಲ ಇವತ್ತು ದಿಗಿಲಾಗಿದೆ. ಆ ದಿಗಿಲುಗೊಂಡ ಪರಿಣಾಮ ನನಗೆ ಅನೇಕ ಪುಸ್ತಕಗಳು ದೊರೆಯಲಾರಂಭಿಸಿದ್ದು. ಇವತ್ತು ಸೋಷಿಯಲ್ ಮೀಡಿಯಾ ಕೂಡ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಚೆಕ್ ಮಾಡಿ ಇದು ಸತ್ಯ ಅಂತ ಚೆಕ್ ಮಾಡಿದಾಗ ಸಿಕ್ಕ ಅನೇಕ ಅಂಶಗಳು, ಅನೇಕ ಪುಸ್ತಕಗಳು. ಈಗ ಯಾರು ಸೋಕಾಲ್ಡ್ ಬುದ್ಧಿಜೀವಿಗಳನ್ನು ತಿಳಿಸ್ಕೊಂಡಿದ್ದಾರೆ, ನಾವು ಬುದ್ಧಿಜೀವಿಗಳು ಅಂತ ಕರ್ಕೊಳ್ಳೋದಿಲ್ಲ ಅಂತ ಹೇಳಿದ ಮಹಾನ್ ಬುದ್ಧಿಜೀವಿಗಳು ಬರೆದ ಪುಸ್ತಕಗಳು ಅನೇಕ ಇದೆ. ಗೋಯಲ್ ಅವರು ಬರೆದ ಪುಸ್ತಕಗಳು ಅನೇಕ ಪುಸ್ತಕಗಳಿದೆ. ಮತ್ತು ನಮ್ಮ ಸೀತಾರಾಮ್ ಶಾಸ್ತ್ರಿಯವರು ಬರೆದ ಪುಸ್ತಕಗಳಿದೆ. ಮತ್ತು ನಮ್ಮ ಇವರು ಏನಂದರೆ ಮುಜಮ್ದಾರರ ಚರಿತ್ರೆಯಲ್ಲಿ ದಾಖಲಿಸಿದ ಆರ್ ಸಿ ಮುಜಮ್ದಾರ್ ದಾಖಲಿಸಿದ ಪುಸ್ತಕಗಳಿದೆ. ಜೊತೆಗೆ ಅರುಣ್ ಶೌರಿ ಬರೆದ ಪುಸ್ತಕಗಳಿದೆ. ಗೋವಿಂದಾಚಾರ್ಯರು ಅವರು ಬರೆದ ಪುಸ್ತಕಗಳಿದೆ. ಅವರು ಇವನ್ ಗೋಡ್ಸೆಯ ಬಗ್ಗೆ ಅನೇಕ ಸಂಗತಿಗಳು. ಈಗ ಗೋಡ್ಸೆಯ ಹೆಸರೆತ್ತುವುದೇ ಅಪರಾಧ ಅಂತ ಹೇಳುವ ಕಾಲಗೊಂದಿತ್ತು. ಈಗ ಹೇಗಾಗ್ತಾ ಇದೆ? ಮಹಾತ್ಮ ಗಾಂಧೀಜಿಯವರು ಹೇಳಿದೆ ಸತ್ಯ ಅಂತ ಒಂದು ಕಾಲದಲ್ಲಿ ನಮ್ದು, ಈಗ ಹೇಗಾಗ್ತಾ ಇದೆ? ಈಗ ಏನಾಗ್ತಾ ಇದೆ? ಮಂಥನ ನಡೀತಾ ಇದೆ. ಮತ್ತೆ ಈಗ ಯಾರೋ ಒಬ್ರು, ಈಗ ಮೊನ್ನೆ ನೋಡಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಹೇಳಿದ ವಿಚಾರ ಪೂರ್ಣ ಪಾಠವನ್ನು ಓದಿಕೊಳ್ಳದೆ
ಈ ನರೇಟರ್ನ ಅದು ಅವರು ಹಳೆಯ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಅವರ ಪೂರ್ಣ ಭಾಷಣವನ್ನು ಕೇಳಿಸುವ ಮತ್ತೆ ತೋರಿಸುವ ಸೋಷಿಯಲ್ ಮೀಡಿಯಾವಾಗಲಿ ನಿಜವಾದ ಮಾಧ್ಯಮಗಳು ಇದ್ದಾವೆ ಅಂತ ಹೇಳೋದನ್ನು ಮರೆತು ಬಿಟ್ಟಿದ್ದಾರೆ. ಇದು ಅವರ ಹಳೆಯ ಪದ್ಧತಿಯನ್ನು ತಗೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಡಾನ್ಸ್ ಏನಿದೆ ಅವರಿಗೆ ಗೊತ್ತಿಲ್ಲ, ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಈಗ ಎಲ್ಲರಿಗೂ ಗೊತ್ತಾಗಿದೆ, ನಗ್ತಾ ಇದ್ದಾರೆ ಅವರು. ಯಾರೋ ಅಮಿತ್ ಶಾ ಹೀಗೆ ಹೇಳಿದರು ಅಂಬೇಡ್ಕರ್ ಬಗ್ಗೆ ಹೇಳಿದ್ದು ಈ ಕಡೆ ಓದಿ ಅಂತ ಹೇಳಿದೆ. ಈಗ ಅಂಬೇಡ್ಕರ್ ಬಗ್ಗೆ ಹೇಳಿದ್ರು ನೀವು ಅಂಬೇಡ್ಕರ್ನ ಹೀಗೆ 100 ಬಾರಿ 1000 ಬಾರಿ ಸ್ತುತಿಸೋ ಬದಲು ದೇವರನ್ನು ಸ್ತುತಿಸಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸಿದ್ರು. ಅಲ್ಲಿಂದ ಈ ಕಾಂಗ್ರೆಸ್ಸಿಗರಿಗೆ ಅಂಬೇಡ್ಕರನ್ನು ಸ್ತುತಿಸುವ ಯಾವ ಯೋಗ್ಯತೆಯೂ ಇಲ್ಲ. ಮುಂದುವರಿದ ಭಾಗ. ಯಾಕೆಂದರೆ 2 ಬಾರಿ ಸೋಲಿಸಿದವರು ಈ ಕಾಂಗ್ರೆಸ್. ಅವರ ಕರಡು ಪ್ರತಿಯನ್ನು ಸಂಸತ್ತಿನಲ್ಲಿ ಮಂಡಿಸಿದಾಗ ಅವರಿಗೆ ಕಿರುಕುಳ ಕೊಟ್ಟವರು ಕಾಂಗ್ರೆಸ್. ಅವರ ಸಮಾಧಿ ಮಾಡದಾಗೆ ಜಾಗ ಕೊಡದಾಗೆ ಮಾಡಿದವರು ಕಾಂಗ್ರೆಸ್. ಭಾರತ ರತ್ನ ಕೊಡದವರು ಕಾಂಗ್ರೆಸ್. ಇದೆಲ್ಲ ಅಮಿತ್ ಶಾ ಹೇಳಿದ ಮಾತುಗಳು. ಇದನ್ನೆಲ್ಲ ತೋರಿಸಿಲ್ಲ. ಈ ದಲಿತ ಸಂಘಟನೆಗಳಿದೆಯಲ್ಲ, ಕೆಲವರು ಈಗ ಬೊಬ್ಬೆ ಹೊಡೆದು ಪ್ರತಿಭಟನೆ ಮಾಡು, ಅವರಿಗೆ ಗೊತ್ತು ನಾವು ಕೂಡ ಸುಳ್ಳು ಹೇಳ್ತಾ ಇದ್ದೇವೆ ಅಂತ. ಅಂದರೆ ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು, ನಿದ್ದೆ ಬಂದಂತೆ ನಟಿಸುವವರನ್ನು ಎಬ್ಬಿಸಕ್ಕಾಗೋದಿಲ್ಲ. ಈ ದಲಿತ ಸಂಘಟನೆಗಳು ಕೆಲವರಿದ್ದಾರಲ್ಲ, ಅಂಬೇಡ್ಕರ್ ಅವರ ವಿಷಯವನ್ನು ಅಂಬೇಡ್ಕರ್ ಏನು ಅಂತ ಹೇಳೋದನ್ನು ಚೆನ್ನಾಗಿ ಓದಿಕೊಳ್ಳಲಿ ಅಂತ, ಇದು ಎಷ್ಟು ಈ ಥರದ ನರೇಟಿವ್ ಸೆಟ್ ಮಾಡೋದನ್ನು, ಈ ಥರದ ಸುಳ್ಳುಗಳನ್ನು ಸೃಷ್ಟಿ ಮಾಡೋದನ್ನು, ಕಾನ್ಸ್ಟಿಟ್ಯೂಷನ್ ಕೆಂಪು ರ್ಯಾಪರ್ ಪುಸ್ತಕನ ಹಿಡ್ಕೊಂಡು ಓಡಾಡಿದ್ರೆ ಸಾಲದು, ಅದರೊಳಗೆ ಏನಿದೆ ಅಂತ ಓದಬೇಕು, ಪ್ರಸ್ತಾವನೆಯಲ್ಲಿ ಏನಿದೆ ಓದಬೇಕು, ಅದರ ಕಲಂಗಳು ಎಷ್ಟಿದೆ ಅಂತ ಓದಬೇಕು, ವಿಧಿ ನಿಯಮಗಳು ಎಷ್ಟಿದೆ ಅಂತ ಓದಬೇಕು, ಹಕ್ಕುಗಳು ಕರ್ತವ್ಯಗಳು. ಇದು ಆ ರಾಹುಲ್ ಗಾಂಧಿ ಅವರಿಗೆ ರ್ಯಾಪರ್ ಕಂಡಿದೆ ಹೊರತು ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಖಾಲಿ ಪುಸ್ತಕಗಳನ್ನೇ ಕೊಟ್ಬಿಟ್ರು ಯಾವುದೋ ಒಂದು ಸಭೆಯಲ್ಲಿ. ಒಳಗೆ ಕಾನ್ಸ್ಟಿಟ್ಯೂಷನೇ ಇಲ್ಲ, ಖಾಲಿ ಪುಸ್ತಕ. ಈ ಕಾನ್ಸ್ಟಿಟ್ಯೂಷನ್ ಎಂದರೆ ಏನು, ಯಾವಾಗ ರಚನೆ ಆಯಿತು, ಕರಡು ಪ್ರತಿ ಎಂದರೆ ಏನು, ಅಂಬೇಡ್ಕರ್ ಯಾವಾಗ ಬಂದರು, ಅವರೊಂದಿಗೆ ಯಾರೆಲ್ಲ ಸಾಥ್ ಕೊಟ್ಟರು, ಯಾವುದ ಪರಿಜ್ಞಾನ ಇಲ್ಲ, ಅವ್ರಿಗೆ ಬೇಕು ಇಲ್ಲ ಇದು. ಸರ್, ಇಷ್ಟು ಸಂಕೀರ್ಣವಾದ ಸಬ್ಜೆಕ್ಟ್, ಅಂದರೆ ಕಣ್ಣಿಗೆ ರಾಚುವಂಥ ಸತ್ಯದ ವಿಷಯ. ಆದರೆ ಇದರ ರಂಗಪ್ರಯೋಗ ಅಂದರೆ ನೀವು ಈ 3 ಗಂಟೆಯಲ್ಲಿ ಒಂದು ಹಂತದಲ್ಲಿ ಪ್ರೇಕ್ಷಕರಿಗೆ ಹಿಡಿದಿಟ್ಕೊಬೇಕು, ಅವ್ರಿಗೆ ಈ ಒಂದು ಸತ್ಯದ ಅರಿವಾಗಬೇಕು, ಅವ್ರಿಗೆ ಅನಾವರಣ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ರಂಗಪ್ರಯೋಗ ಯಾವ ಥರ ಇದೆ? ಈಗ ಅಂದರೆ ನಾನೊಬ್ಬ ರಂಗಭೂಮಿಯ ಕಲಾವಿದ. ನಾನು ರಂಗಭೂಮಿಯ ಮೂಲಕ ತೋರಿಸ್ಬೇಕಾದ್ರೆ ನಾನೇನು ಮಾಡಿದೆ ಅಂದರೆ ಒಂದಷ್ಟು ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಮೊದಲು ಪಾತ್ರಗಳು, ಆ ಪಾತ್ರಗಳು ನಮ್ಮ ಹೀರೋಗಳಾಗಿರಬೇಕು ಅಂತ. ಒಂದು, ಸದಾ ನ್ಯಾಯಾಲಯದಲ್ಲಿ ಫೋಟೋ ಇರುವ ನಮ್ಮ ಪ್ರಾತಸ್ಮರಣೀಯರು, ಮಹಾತ್ಮರು ಅಂತ ಕರೆಸಿಕೊಂಡಿರುವ ಜಗತ್ತಿಗೊಬ್ಬನೇ ಗಾಂಧಿ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ. ಇನ್ನೊಬ್ಬರು ಮಹಾನ್ ಭಾಷಣಕಾರ, ಭಾರತದ ನವನಿರ್ಮಾಣದ ಶಿಲ್ಪಿ ಅಂತ ಕರೆಸಿಕೊಂಡಿರುವ ಜವಾಹರ್ಲಾಲ್ ನೆಹರು. ಪಂಡಿತ ಜವಾಹರ್ಲಾಲ್ ನೆಹರು. ಮತ್ತು ಉಕ್ಕಿನ ಮನುಷ್ಯ ಅಂತ ಕೇಳಿದ್ರು ಆ ಸರ್ದಾರ್ ವಲ್ಲಭಾಯ್ ಪಟೇಲರು. ಮತ್ತು ಮಹಾನ್ ಯೋಧ ಸುಭಾಷ್ ಚಂದ್ರ ಬೋಸ್, ಯಾರು ದೇಶದ ಪ್ರಥಮ ಪ್ರಧಾನಿಯಾಗಬೇಕಾಗಿತ್ತೋ ಅಂಥ ಮಹಾನ್ ವ್ಯಕ್ತಿತ್ವದ. ಇನ್ನೊಬ್ಬರು, ಇಡೀ ಜಗತ್ತಿನಲ್ಲಿ ಒಬ್ಬ ಸರ್ವಶ್ರೇಷ್ಠ ನಾಯಕ ಯಾರಾದರಿದ್ದರೆ, ಒಂದು ಶುದ್ಧ ಒಬ್ಬ ಅಪ್ರತಿಮ ನಾಯಕ ಯಾರಾದರಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ತನ್ನ ಜೀವಿತವನ್ನೆಲ್ಲ ಜೈಲಿನಲ್ಲಿ ಕಳೆದು ಬಿಟ್ಟ, ಈ ದೇಶಕ್ಕಾಗಿ ಅತ್ಯಂತ ಹಿಂಸೆಗೊಳಪಟ್ಟ ಏಕೈಕ ಭಾರತೀಯ ವ್ಯಕ್ತಿ, ಸ್ವಾತಂತ್ರ್ಯ ಅಪ್ರತಿಮ ಹೋರಾಟಗಾರ, ವೀರ ಅಂತ ಕರೆದುಕೊಂಡು ಯಾರಾದರೆ ಸಾವರ್ಕರ್. ಈ 6 ಪಾತ್ರಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ. ಇವರಲ್ಲಿ ವಿವಾದಗಳಿದೆ. ಈ 6 ಪಾತ್ರಗಳು ಯಾಕೆಂದರೆ ಅವರ ಹುಟ್ಟು ಸಾವಿನ ಬಗ್ಗೆ, ಸುಭಾಷರ ಬಗ್ಗೆ ವಿವಾದಗಳಿದೆ. ಮಹಾತ್ಮ ಗಾಂಧೀಜಿಯ ಆತ್ಮಚರಿತ್ರೆಯಲ್ಲಿ ಅವರು ಹೇಳಿಕೊಂಡ ಅನೇಕ ಅಂಶಗಳ ಬಗ್ಗೆ ವಿವಾದ ಇದೆ. ಅವರ ಸಾವಿನ ಬಗ್ಗೆ ವಿವಾದ ಇದೆ. ಜವಾಹರ್ಲಾಲ್ ನೆಹರು ಎಂಥ ತುಷ್ಟೀಕರಣ ಮಾಡ್ತಿದ್ದ ವ್ಯಕ್ತಿ, ಎಂಥ ಕೊಟ್ಟಿ ವ್ಯಕ್ತಿ, ಅಥವಾ ಅವನು ನೇರಾದ ಶುದ್ಧ ಪರಿಶುದ್ಧಾತ್ಮ ನಾಯಕನ ವಿವಾದ ಇದೆ. ಸುಭಾಷ್ ಚಂದ್ರ ಕಣ್ಮರೆ ಬಗ್ಗೆ ವಿವಾದ ಇದೆ. ಉಕ್ಕಿನ ಮನುಷ್ಯನ ದ್ವಂದ್ವದ ಬಗ್ಗೆ ಇದೆ. ವೀರ ಸಾವರ್ಕರ್ ಹೇಡಿನ ಶೂರನ. ಅದಕ್ಕಾಗಿ ಈ 6 ಜನರ ಆಯ್ಕೆ ಮಾಡೋದು. ಸರಿ, ಈ 6 ಜನ ಸತ್ತು ಹೋಗಿದ್ದಾರೆ. ಇವರ ಎಲ್ಲ ವಿಚಾರಗಳು ದೇಶಕ್ಕೆ ಗೊತ್ತಿದೆ. ಮತ್ತು ನಾನು ಅದರಲ್ಲಿ ಹೇಳುವುದೇನು ಅಂತ ಹೇಳುವಾಗ ನಾನು ಹೇಳಿದೆ, ಅನೇಕ ಇವರ ಸತ್ಯಗಳು ಮುಚ್ಚಿ ಹೋಗಿದೆಯಲ್ಲ, ಇದನ್ನು ಹೇಗೆ ತರೋದು ಅಂತ ಹೇಳಿದಾಗ ನಾನೊಂದು ಕಾಲ್ಪನಿಕ ನ್ಯಾಯಾಲಯವನ್ನು ತಂದೆ. ಅದಕ್ಕೆ ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ಕರೆದಿದ್ದೇನೆ. ಆ ನ್ಯಾಯಾಲಯದಿಂದ ನಾನು ಅವರಿಗೆ ಸಮನ್ಸ್ ಕಳಿಸೋದು. ಆ ಸಮನ್ಸಿಗೆ ಅವರು, ಇದು ಆತ್ಮಸಾಕ್ಷಿಯ ನ್ಯಾಯಾಲಯ ಆದ್ದರಿಂದ ನೀವು ಬರಲೇಬೇಕಂದಾಗ ಅವರು 6 ಜನ ಬರ್ತಾರೆ. ಇವರನ್ನು ವಿಚಾರಣೆಗೆ ಒಳಪಡಿಸುವುದು. ಅದಕ್ಕೆ ಜಡ್ಜ್ ಯಾರಾಗಬೇಕಂದ್ರೆ ಒಬ್ಬ ರೈತನೇ ಆಗಬೇಕು. ಈ ದೇಶದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಏನೇ ಆಗಲಿ, ದೇಶದಲ್ಲಿ ವಿಪ್ಲವ ಆಗಲಿ, ದೇಶದಲ್ಲಿ ಬರಗಾಲ ಬರಲಿ, ದೇಶದಲ್ಲಿ ಅತಿವೃಷ್ಟಿಯಾಗಲಿ, ಉಳುವುದನ್ನೇ ತನ್ನ ಕಾಯಕ, ಇನ್ನೊಬ್ಬರ ಹೊಟ್ಟೆ ತುಂಬಿಸುವುದನ್ನೇ ತನ್ನ ಕಾಯಕ ಮಾಡಿಕೊಂಡ ವ್ಯಕ್ತಿ ಯಾರಾದರೂ ಪ್ರಾಮಾಣಿಕತೆ, ಅದು ರೈತ ಮಾತ್ರ.
ಆತ ಒಬ್ಬ ಜಡ್ಜಾಗಿ, ಮತ್ತು ಒಬ್ಬ ಅಮಾಯಕ ಹೆಣ್ಣು ಮಗಳು. ಗಾಂಧೀಜಿ ಹೇಳಿದ್ರಲ್ಲ, ಯಾರು ಮಧ್ಯರಾತ್ರಿಯಲ್ಲಿ ನಿರ್ಭಯದಿಂದ ಓಡಾಡ್ತಾಳೋ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತೆ ಅಂತ ಒಂದು ಅಮಾಯಕ ಹೆಣ್ಮಗಳು, ಲಾ ಓದಿಕೊಂಡಿದ್ದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗುತ್ತೆ, ಅವಳು ಸತ್ತೋಗ್ತಾಳೆ, ಅವಳು ವಕೀಲೆ. ಈ ಒಂದು ಸೆಟಪ್ಪನ್ನು ಇಟ್ಕೊಂಡು ನಾನು ಈ ನ್ಯಾಯಾಲಯವನ್ನು ಸೃಷ್ಟಿಸಿ ಅವರನ್ನು ವಿಚಾರಣೆಗೊಳಪಡಿಸಿದಾಗ, ಈ ಗಾಂಧೀಜಿ ಬಂದು ಕಟಕಟೆಯಲ್ಲಿ ಆತ್ಮಸಾಕ್ಷಿಗೆ ಈ ವಕೀಲೆ ಜಡ್ಜ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ಅಲ್ಲಿ ಒಂದು ಕಂಡೀಷನ್ ಆಗ್ತೇವೆ, ಸುಳ್ಳು ಹೇಳಬಾರ್ದು, ಅಥವಾ ನಿಮ್ಮ ಸಾಧನೆಗಳು, ನಿಮಗೆ ಸಿಕ್ಕ ಪ್ರಶಸ್ತಿಗಳು, ನಿಮ್ಮ ಮಹಾತ್ಮಗಿರಿಗಳು ಎಲ್ಲವೂ ದೇಶಕ್ಕೆ ಗೊತ್ತಿದೆ, ಅದು ಬೇಡ. ಈಗ ನೀವು ಏನನ್ನು ಹುದುಗಿಸಿಟ್ಟಿದ್ದೀರಿ, ಯಾರಿಗೂ ಗೊತ್ತಾಗಬಾರದು ಅಂತ ನೀವೇನು ಇಟ್ಟಿದ್ದೀರಿ ಅಂಥ ಪ್ರಶ್ನೆಗಳನ್ನು ಎತ್ತಲಾಗುತ್ತೆ. ಉದಾಹರಣೆಗೆ ಒಂದು ಪ್ರಶ್ನೆ ಏನೆಂದರೆ, ಗಾಂಧೀಜಿ ತನ್ನ ಸತ್ಯಾನ್ವೇಷಣೆ ಪುಸ್ತಕದಲ್ಲಿ ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ, ನಾನು ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನೂ ಬೆತ್ತಲಾಗಿಸಿ ಅವರ ಜೊತೆಯಲ್ಲಿ ಮಲಗುತ್ತಿದ್ದೆ. ಯಾಕೆಪ್ಪ? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್. ಆಗ ಇಲ್ಲ, ಅದು ನನ್ನ ಕಾಮ ನಿಯಂತ್ರಣದ ಪರೀಕ್ಷೆ ನನಗೆ ಬೇಕಾಗಿತ್ತು. ಆಗ ವಕೀಲೆ ಆ ಹೆಣ್ಣು ಮಗಳು ಕೇಳ್ತಾಳೆ, ಆಯಿತು, ನೀವು ಮಹಾತ್ಮರು, ನೀವು ಗ್ರೇಟ್, ನೀವು ಇದು ಏನು ಪ್ರಾತಸ್ಮರಣೀಯರು, ನೀವು ಮಲ್ಕೊಳ್ಳಿ, ಯಾರಿಗೂ ತೊಂದರೆ ಇಲ್ಲ. ಆದರೆ ಆ ಹೆಣ್ಣು ಮಕ್ಕಳ ಚಾರಿತ್ರ್ಯದ ಕಥೆ ಏನು? ಒಬ್ಬ ವ್ಯಕ್ತಿ ಗಂಡಿನ ಜೊತೆಯಲ್ಲಿ ಮಲಗಿದ, ಬೆತ್ತಲೆ ಮಲಗಿದ ಹೆಣ್ಣು ಮಗಳ ಚಾರಿತ್ರ್ಯ ಕಥೆ. ಈಗಿನ ಕಾಲದಲ್ಲಿ ಆಗಿದರೆ ಫೋಕ್ಸೋ ಕೇಸ್ ಹಾಕಿ ಮಹಾತ್ಮ ಗಾಂಧೀಜಿನ ಒಳಗೆ ಹಾಕ್ಬೋದಾಗಿತ್ತಲ್ಲ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಅವರಿಗೆ ವ್ಯಕ್ತಿತ್ವ ಇರಲಿಲ್ಲ. ಅಂದರೆ ವ್ಯಕ್ತಿತ್ವ ಇರಲಿಲ್ಲ ಅಂತ ಗಾಂಧೀಜಿ ಹೆಸರು, ಅವರಿಗೆ ಯಾವುದೇ ಅವರಿಗೆ ಐಡೆಂಟಿಟಿಯೇ ಇಲ್ಲ. ನಾನು ಮಹಾತ್ಮ, ನನಗೆ ಐಡೆಂಟಿಟಿ. ಅಂದರೆ ಐಡೆಂಟಿಟಿ ಇಲ್ಲದವರ ಮೇಲೆ ದೌರ್ಜನ್ಯ ನಡೆಸಬಹುದು. ಇದು ಮಹಾತ್ಮ ಗಾಂಧೀಜಿಯ ಥಿಯರಿ. ಆದರೆ ಅವರ ತುಷ್ಟೀಕರಣಗಳ ಬಗ್ಗೆ ನೀವು ಖಿಲಾಫತ್ ಚಳವಳಿ ನಡೆಸಿದ್ರಿ, ಅದರ ಪರಿಣಾಮ ಏನಾಯಿತು? ನೀವು ಯಾಕೆ ಗೊತ್ತಿದ್ದು ಮುಸ್ಲಿಮರಿಗೆ ಬಗ್ಗೆ ನೀವು ಶ್ರದ್ಧಾನಂದ ಸ್ವಾಮೀಜಿಯನ್ನು ಒಬ್ಬ ಮೂರ್ಖ, ಒಬ್ಬ ರಶೀದ್ ಅಂತೇಳೋ ಕೊಲೆ ಮಾಡ್ತಾನೆ. ನೀವು ಕೊಲೆಗಾರನನ್ನು ನನ್ನ ಸಹೋದರ ಅಂದ್ರಿ. ಆ ಶ್ರದ್ಧಾನಂದ ಸ್ವಾಮೀಜಿಯ ಬಗ್ಗೆ ಒಂದು ಇಲ್ಲ. ಇನ್ನೊಂದು, ಇವರು ಜಿತೇಂದ್ರನಾಥ್ ದಾಸ್ ಅಂತೇಳುವ ಒಬ್ಬ ಹುಡುಗ, 25-26 ವಯಸ್ಸಿನ ಒಬ್ಬ ಸ್ವಾತಂತ್ರ್ಯ ಯೋಧ ಹುಡುಗ, ಅವನು ಪ್ರತಿಭಟನೆ ಮಾಡ್ತಾನೆ ಜೈಲಿಗೆ ಹಾಕಿದ್ದಕ್ಕೆ. ನನ್ನನ್ನು ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ನಾನು ಉಪವಾಸ ಇದ್ದು ಸಾಯ್ತೇನೆ ಅಂತ ಅವನು ಘೋಷಣೆ ಮಾಡ್ತಾನೆ. 64 ದಿನ ಉಪವಾಸ ಇದ್ದು ಸತ್ತು ಹೋಗ್ತಾನೆ. ಈ ಸತ್ತು ಹೋದದ್ದು ನಮ್ಮ ಭಾರತದ ಎಲ್ಲ ಪತ್ರಿಕೆಗಳಲ್ಲೂ ಲೀಡ್ ನ್ಯೂಸ್ ಬರ್ತದೆ. ಮಹಾತ್ಮ ಗಾಂಧೀಜಿಯವರ ಹರಿಜನ ಪತ್ರಿಕೆಯಲ್ಲಿ ಸಣ್ಣ ತುಣುಕಲ್ಲೂ ಬರೆದಿಲ್ಲ. ಅಂದರೆ ಅವರ ಸ್ವಾರ್ಥ ಇರೋದು. ಉಪವಾಸ ಮಹಾತ್ಮ ಗಾಂಧೀಜಿಯ ಸ್ವತ್ತು, ಇನ್ನೊಬ್ಬರಿಗೆ ಆ ಕ್ರೆಡಿಟ್ ಹೋಗಬಾರದು. ನಾಳೆ ಜತೀಂದ್ರ ದಾಸ್ ಮಹಾತ್ಮ ಗಾಂಧಿಗಿಂತ ಗ್ರೇಟ್ ಆಗಿಬಿಟ್ರೆ ಇಂಥ ಅನೇಕ ಸಂಗತಿಗಳು. ಈ ಸಂಗತಿ ಯಾರಿಗೆ ಗೊತ್ತಿಲ್ಲಲ್ಲ. ಆಗ ಇದನ್ನು ನಾಟಕ ರೂಪದಲ್ಲಿ ತರಬೇಕಾಯಿತು. ಸರ್, ನಾನು ನಿಮ್ಮ ಬ್ರೋಷರ್ ನೋಡ್ತಾ ಒಂದು ವಿಶೇಷವಾಗಿ ನನ್ನ ಕಣ್ಣು ಸೆಳೆದಿದ್ದು ಅಂದರೆ, ಇದರ ಪರಿಕಲ್ಪನೆ ನಿಮ್ಮದು. ಅಂದರೆ ಒಂದು ಸೃಜನಶೀಲ ರಂಗಕಲೆಗೆ ಒಂದಿಷ್ಟು ಕಲ್ಪನೆಗಳ ಅವಶ್ಯಕತೆ ಇದೆ, ಕಲ್ಪನೆಗಳ ಹೂರಣ ಬೇಕು. ಆದರೆ ಮೇನ್ ಸತ್ಯ ಇದೆ. ಆದರೆ ಇಲ್ಲಿ ಭೈರಪ್ಪನವರು ನಿಮಗೊಂದು ಸಲಹೆ ಕೊಟ್ಟರು ಅಂತ. ಅಂದರೆ ಭೈರಪ್ಪನವರು ಯಾವ ಥರ ಈ ವಿಷಯಕ್ಕೆ ತಮಗೆ ನೆರವು? ನಾನು ಈ ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಮೊದಲು ಒಂದು ಸರಿ ಚರ್ಚೆ ಮಾಡಿದೆ. ಆಗ ಅವರು, ನೀವು ಬರೀರಿ, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ. ವಂಡರ್ಫುಲ್. ಆ್ಯಕ್ಚುಲಿ ಇದು ವಾದಿರಾಜ್ ಜೊತೆಯಲ್ಲಿ ಮಾತಾಡಿದಾಗ ಬಂದ ಕಾನ್ಸೆಪ್ಟ್. ಯಾಕಂದರೆ ಅವರು ತಮಾಷೆಗೆ ಹೇಳಿದರು, ಇವ್ರನ್ನೆಲ್ಲ ಒಂದು ಸರಿ ಕೋರ್ಟಿಗೆ ಕರೆಸ್ಬಿಡ್ಬೇಕು ಅಂತ. ಅವರು ವೇಗಾಗಿ ಆಡಿದ ಮಾತದು. ನಾನು ಅದನ್ನೇ ತಲೆಗೆ ಹಾಕ್ಕೊಂಡ್ಬಿಟ್ಟೆ, ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ಅದು ಸೇರ್ಕೊಂಡು ಭೈರಪ್ಪನವ್ರದ್ದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನಿಮ್ಮದು, ಮಾಡಿ ಅವ್ರನ್ನೆಲ್ಲ ವಿಚಾರಣೆಗೊಳಿಸ್ಬೇಕು ಅಂತ ಅವರು ಯಾವುದೇ ಶೈಲಿಯಲ್ಲಿ ಹೇಳಿದರು. ಈ ಭೈರಪ್ಪನವರು ಹೇಳಿದ ವಿಚಾರ ತಿಳ್ಕೊಂಡು, ಆದರೆ ಆ ಕಾನ್ಸೆಪ್ಟನ್ನಿಟ್ಟು ನಾನು ಆ ಕಾನ್ಸೆಪ್ಟಿನ ಆತ್ಮಸಾಕ್ಷಿ ನ್ಯಾಯಾಲಯ ಅಂತ ಹೇಳೋದು ಸುಳ್ಳು. ಅದು ಸುಳ್ಳು. ನಾಟಕವೇ ಸುಳ್ಳು ಅಂತ ಹೇಳ್ತಾರಲ್ಲ, ಹಾಗೆ ಅದು ಸುಳ್ಳು. ಆದರೆ ಅಲ್ಲಿ ಬಂದು ಗಾಂಧೀಜಿ ಹೇಳುವ ಪ್ರತಿ ಮಾತು ಸತ್ಯದ ಅನಾವರಣ. ಯಾಕೆಂದರೆ ನಾನೀಗ ಚಾಲೆಂಜೇ ಮಾಡ್ತೀನಿ, ಯಾವ ಎಡಪಂಥೀಯ, ಬಲಪಂಥೀಯ, ಮಧ್ಯಪಂಥೀಯ, ಈಸ್ಟ್ ವೆಸ್ಟ್ ಪಂಥೀಯ ಯಾರಾದರೂ ಸರಿ, ನಮ್ಮ ನಾಟಕದ ಯಾವುದೇ ಒಂದು ಸಂಭಾಷಣೆ ಇದು ಸುಳ್ಳು ಅಂತ ಸಾಬೀತುಪಡಿಸಿದರೆ ನಾನು ಅವರಿಗೆ ಬದ್ಧನಾಗಿರ್ತೇನೆ. ಈ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಈ ಗಾಂಧೀಜಿ, ನೆಹರು ಕಟಕಟೆಗೆ ಬಂದಾಗ ಅನೇಕ ವಿಚಾರಗಳು ಹೇಳ್ತಾರೆ. ಹೌದು, ನಾನು ತೊಂದರೆ ಕೊಟ್ಟೆ ಸಾವರ್ಕರಿಗೆ. ಸಾವರ್ಕರ್ನ ಜೈಲಿಂದ ಬಿಟ್ಟರು ಈ ಪಂಡಿತರು ಜೈಲಿಗೆ ಆಗ್ತಿದ್ರು. ಅದರಲ್ಲಿ ಒಂದೆಂದರೆ, ಅದು ಯಾವನು ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ಬರ್ತಾನೆ. ಆಗ ಏನೋ ಸೆಕ್ಯೂರಿಟಿ ಮೆಜರ್ ಅಂತೇಳಿ ಸಾವರ್ಕರ್ನ ಅರೆಸ್ಟ್ ಮಾಡ್ತಾರೆ. ಸಾವರ್ಕರ್ಗೂ ಆ ಪಾಕಿಸ್ತಾನದ ಪ್ರಧಾನಿಗೆ ಯಾವುದೇ ಸಂಬಂಧ ಇಲ್ಲ, ಇವರು ಗಲಭೆಕೋರ ಅಂತ ಬಿಂಬಿಸಬೇಕು. ಆಯಿತು, ಆ ಪಾಕಿಸ್ತಾನ ಪ್ರಧಾನಿ 2 ದಿನ ಬಂದ, ಬಿರಿಯಾನಿ ತಿಂದ, ನೆಹರು ಅವರಿಗೆ ತಬ್ಬಿಕೊಂಡು ಕಿಸ್ ಮಾಡಿದರು, ಅವನು ಹೋದ.
ಹೋಗಿ 4 ತಿಂಗಳವರೆಗೆ ಈ ಸಾವರ್ಕರ್ನ ಬಿಡಲಿಲ್ಲ, ಜೈಲಿನಲ್ಲಿಟ್ಟರು. ಉದ್ದೇಶ ಏನಿದು? ಅಂದರೆ ಆತನ ಹಿಂದೂ ಮಹಾಸಭಾ ಪಕ್ಷವಾಗಲಿ ಸಾವರ್ಕರ್ ಈ ದೇಶದಲ್ಲಿ ನಾಯಕನಾಗಿ ಬೆಳೆಯಬಾರದು, ನಾನು ನಂತರ ನನ್ನ ವಂಶವೇ ಈ ದೇಶದಲ್ಲಿ ಅಧಿಕಾರ ಹಿಡಿಯಬೇಕು ಅಂತ ಹೇಳುವ ಬಲವಾದ ಸ್ವಾರ್ಥ ಏನಿದೆ, ಅದಕ್ಕೆ ಈ ನೆಹರುವಷ್ಟು ಸ್ವಾರ್ಥ ರಾಜಕಾರಣಿ ಭಾರತದ ರಾಜಕಾರಣದಲ್ಲಿ ಸಿಗಲಾರದು. ಪ್ರಕೃತಿ ನೋಡಿ, ಅದಕ್ಕೆ ಅವ್ರಿಗೆ ಹೇಳಿದೆ, ನಮ್ಮ ಡಿ ವಿ ಜಿಯವರ ಕಗ್ಗವನ್ನು ಬಳಸಿದೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇದು ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರದೊಂದು ದನಿ ಇಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಅದು ನೆಹರುಗೆ. ಸರ್, ಇದು ಅಡ್ಡಂಡ ಕಾರ್ಯಪ್ಪ ಅಂತ ಕೇಳಿದ ತಕ್ಷಣ ಕಲಾವಿದ ಕಮ್ಮಿ, ಒಬ್ಬ ರಾಷ್ಟ್ರೀಯ ಚಿಂತಕ ಅಥವಾ ರಾಷ್ಟ್ರೀಯತೆ ಪ್ರತಿಪಾದಿಸುವ ಒಬ್ಬ ಸಹೃದಯಿ ಅನ್ನೋದೇ ಜಾಸ್ತಿ ಬರುತ್ತೆ. ಅಂದರೆ ರಂಗಕರ್ಮಿ ಅನ್ನೋದು ಎಲ್ಲೋ ಬ್ಯಾಕ್ ಸೈಡ್ ತೊಗೊಳುತ್ತೆ. ಅಡ್ಡಂಡ ಕಾರ್ಯಪ್ಪನವ್ರು ಯಾಕೆ ಈ ಥರದ ವಿಷಯಗಳನ್ನೇ ನಾಟಕಕ್ಕೆ ಬಳಸ್ಕೊತಾರೆ? ಅಥವಾ ನಿಮಗೆ ನಾಟಕದ ಮೂಲಕ ರಾಷ್ಟ್ರೀಯತೆಯನ್ನೇ ಜನಕ್ಕೆ ಉಣಬಡಿಸುವ ಈ ಒಂದು ಏನು ತುಡಿತ ಯಾಕೆ ಸರ್? ನನಗೆ ಎಲ್ಲಕ್ಕಿಂತ ಮುಖ್ಯ, ನಾನು ಹುಟ್ಟಿದ ಪರಿಸರ ಆಗಿರ್ಬೋದು, ನಮ್ಮ ವಂಶ ಆಗಿರ್ಬೋದು, ಏನೇ ಆಗಿರ್ಬೋದು, ನನಗೊಂದು ಬೀಜವನ್ನು ಬಿತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಕಾರವನ್ನು ಕೊಟ್ಟಿದೆ. ನಾನು ಹುಟ್ಟಿದ ಪರಿಸರ ಮಾರ್ಷಲ್ ಕುಟುಂಬದಿಂದ ಹುಟ್ಟಿದ್ದೇನೆ. ಆ ಹುಟ್ಟಿದ ಕುಟುಂಬದ ರಕ್ತ ನನ್ನ ದೇಹದಲ್ಲಿದೆ. ಅದಕ್ಕೆ ನನಗೆ ಸಂಸ್ಕಾರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿದೆ. ನನಗೆ ರಂಗಭೂಮಿಗಿಂತ ದೇಶ ಮುಖ್ಯ. ನನಗೆ ದೇಶವೇ ಮೊದಲು, ನನ್ನ ರಾಷ್ಟ್ರವೇ ನನಗೆ ಮೊದಲು. ಈ ರಾಷ್ಟ್ರಕ್ಕಾಗಿ ರಂಗಭೂಮಿಯನ್ನು ಬಳಸ್ತಿದ್ದೇನೆ. ನಾನು ರಂಗಭೂಮಿಗಾಗಿ ರಂಗಭೂಮಿಯನ್ನು ಬಳಸ್ತಾ ಇಲ್ಲ, ನನಗಾಗಿ ರಂಗಭೂಮಿಯನ್ನು ಬಳಸ್ತಾ ಇಲ್ಲ. ನನಗೆ ರಂಗಭೂಮಿ ಅಂತ ಹೇಳೋದು ಒಂದು ಟೂಲ್ ಅಷ್ಟೇ. ರಂಗಭೂಮಿ ದೇಶಕ್ಕಾಗಿ ಅಂತ. ನಾನು ಮನರಂಜನೆಗಾಗಿ ನಾಟಕ ಮಾಡ್ತಾ ಇಲ್ಲ. ಮಾಡ್ಬೋದಲ್ವ, ತಮಾಷೆಯ ನಗಿಸೋದು ಮಾಡ್ಬೋದಲ್ವ. ಅಥವಾ ಈಗ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಸರ್ ದೇಶಪಾಂಡೆ ನನ್ನ ಗೆಳೆಯ, ಅವನು ಹೇಳ್ತಾನೆ, ನಾನು ನಗಿಸಬೇಕು, ಜನ ನಗಿಸೋದೇ ನನ್ನ ಕಲೆ ಅಂತ ಹೇಳ್ತಾರೆ. ಅವರ ಮಾರ್ಗ ಅದು, ಸರ್ ದೇಶಪಾಂಡೆಯ ಮಾರ್ಗ ಅದು, ಅವನು ಕಂಡುಕೊಂಡ ಮಾರ್ಗ ಅದು. ನಾನು ಕಂಡುಕೊಂಡ ಮಾರ್ಗ ದೇಶ. ನನಗೆ ದೇಶ ಮುಖ್ಯ ಆಗುವಾಗ, ರಾಷ್ಟ್ರೀಯತೆಯೇ ನನಗೆ ಮುಖ್ಯ ಆಗಿರುವಾಗ, ನನ್ನ ರಂಗಭೂಮಿಯನ್ನು ರಾಷ್ಟ್ರೀಯತೆಗಾಗಿ, ಈ ಲೆಫ್ಟಿಸ್ಟ್ಗಳು ಈ ರಂಗಭೂಮಿಯನ್ನು ದೇಶ ವಿರೋಧಿ ಕೃತಿಗಾಗಿ ಬಳಸ್ತಾ ಇದ್ದಾರಲ್ವ, ನಕ್ಸಲರ ಸಪೋರ್ಟ್ ಆಗಿ ಬಳಸ್ತಾ ಇಲ್ವಾ, ಅಥವಾ ಯಾವುದೋ ಒಂದು ಮುಸ್ಲಿಂ ತುಷ್ಟೀಕರಣಕ್ಕಾಗಿ ರಂಗಭೂಮಿಯನ್ನು ಬಳಸಿಲ್ವಾ, ಅಥವಾ ವಿದೇಶಿ ಪಾಶ್ಚಾತ್ಯ ಶಕ್ತಿಗಳನ್ನೇ ವೈಭೀಕರಿಸಿಲ್ವಾ? ಅವರೇ ಕೆಟ್ಟ ಇವನು ಯಾರೋ ಬ್ರೆಕ್ಟ್ ಅಂತ ಹೇಳ್ಕೊಂಡು, ಅಂದರೆ ನಮ್ಮಲ್ಲಿ ಭರತನ ನಾಟ್ಯಶಾಸ್ತ್ರವೇ ಒಂದು ಗೊಡ್ಡು ಅಂತ ಹೇಳುವ ಥರದಲ್ಲಿ ಅವರು ಮಾಡಿಲ್ವಾ? ಶೇಕ್ಸ್ಪಿಯರ್ ಅಂತ ಅಫ್ಕೋರ್ಸ್ ಶೇಕ್ಸ್ಪಿಯರ್ ಭಾಳ ಒಳ್ಳೆಯ ನಾಟಕಗಾರ. ಆದರೆ ಅವರಿಗಿಂತ ಮೊದಲು ಭರತ ರಂಗಭೂಮಿಯನ್ನು ಕಟ್ಟಿಕೊಟ್ಟವನು. ರಂಗಕಲ್ಪನೆಯನ್ನು ಬೀಜವೇ ಭರತನ ನಾಟ್ಯಶಾಸ್ತ್ರ. ಅದನ್ನು ನಾವು 5ನೇ ವೇದ ಅಂತ ಕರಿತೇವೆ. ಹೀಗಿರುವಾಗ ನಮ್ಮ ಇದು ಕೂಡ ಇದರ ಮೂಲವನ್ನು ಹೀಗೆ ಹುಡುಕ್ತಾ ಹೋದಾಗ ಜವಾಹರ್ಲಾಲ್ ನೆಹರು ಸಿಗ್ತಾರೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅದರ ಪ್ರಥಮಾಧ್ಯಕ್ಷರು ಜವಾಹರ್ಲಾಲ್ ನೆಹರು, ಅದನ್ನು ಸ್ಥಾಪಿಸಿದವರು ಜವಾಹರ್ಲಾಲ್ ನೆಹರು. ಅಲ್ಲಿ ಅವರು ಬೀಜ ಉತ್ತರು, ನೀವು ಲೆಫ್ಟಿಂದ ಉತ್ಪತ್ತಿಯಾಗಿ ಬನ್ನಿ ಅಂತ. ನೀವು ನೋಡಿ NSDಯಲ್ಲಿ ಅಪರೂಪಕ್ಕೆ ಯಾರೋ ಇರ್ಬೋದು, ನನಗೆ ಗೊತ್ತಿಲ್ಲ, ಬಹುತೇಕ 90% ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದ ಡೈರೆಕ್ಟರಿಗೆಲ್ಲ ಈ ರಷ್ಯಾ ಚೈನಾದೇ ಚಿಂತನೆ. ಸರ್, ಇತ್ತೀಚೆಗೆ ನನಗನ್ಸೋದು ಅಂದರೆ ಈಗ ಈ ಕಳೆದ ಒಂದು 10 ವರ್ಷಗಳಲ್ಲಿ ನಾನು ನೋಡಿದಂಥ ಬದಲಾವಣೆ, ಈ ಅಂಬೇಡ್ಕರ್, ಸಾವರ್ಕರ್, ನೇತಾಜಿ ಅವರು ಒಂದು ರೀತಿಯಲ್ಲಿ ಮುನ್ನೆಲೆಗೆ ಇವಾಗ ಬಂದಿದ್ದಾರೆ ಜನಕ್ಕೆ. ಅಥವಾ ಇವನ್ ಪಟೇಲ್ ಅವರು, ನಮ್ಮ ವಲ್ಲಭಭಾಯಿ ಪಟೇಲ್ ಅವರು ಸಹ ಹಿಂದೆ ಎಲ್ಲ ಬರೀ ಒಂದಿಷ್ಟು ನೆಹರು ಗಾಂಧಿ ಅಲ್ಲಿಗೆ ಸ್ವತಂತ್ರ ಅಂತಂದರೆ ನೆಹರು ಗಾಂಧಿಯವರ ಹೆಸರು ಹೇಳಿ ಅಲ್ಲಿಗೆ ಮುಗೀತಾ ಇತ್ತು. ಬಟ್ ಈ ಒಂದು 10 ವರ್ಷಗಳಲ್ಲಿ ಅನೇಕ ಜನರ ವಿಷಯಗಳನ್ನು ನಾವು ಕೇಳ್ತಾ ಇದ್ವಿ. ಎಸ್ಪೆಷಲಿ ನಾವು ಅಂಬೇಡ್ಕರ್ ಅವರ ವಿಷಯ ಇರ್ಬೋದು, ಸಾವರ್ಕರ್ ಅವರ ವಿಷಯ. ಸಾವರ್ಕರ್ ಅವರದು ಇವತ್ತಿಗೂ ವಿರೋಧ ಪಕ್ಷಗಳಿಗೆ, ಆಡಳಿತ ಪಕ್ಷಕ್ಕೆ ಚರ್ಚೆಯ ದೊಡ್ಡ ವಿಷಯ. ಅದೇ ರೀತಿ ಪಟೇಲ್ ಅವರು ಯಾವಾಗ ಈ ಗುಜರಾತ್ನಲ್ಲಿ ಅವರ ಎತ್ತರದ ಪ್ರತಿಮೆ ನಿಲ್ಲಿತು, ಆವಾಗ ಪಟೇಲ್ ಅವರ ಒಂದು ವ್ಯಕ್ತಿತ್ವದ ಕುರಿತಾಗಿ ಚಿಂತನೆ ನಡೀತು. ನೇತಾಜಿಯವ್ರದ್ದಂತೂ ಬಹಳ ದೊಡ್ಡ ಒಂದು ಕಾಂಟ್ರವರ್ಸಿ ಇತ್ತು. ಅವರ ಆ ದಾಖಲೆಗಳ ಬಿಡುಗಡೆ ಎಲ್ಲ ಈ ಒಂದು 10 ವರ್ಷಗಳಲ್ಲಿ ಎಲ್ಲ ಮುನ್ನೆಲೆಗೆ ಬಂತು. ಇದು ಅಂದರೆ ಈ ಎಲ್ಲ ಪ್ರೋಸೆಸ್ಸು ಈ ಸತ್ಯ ಹೊರಗೆ ಬರುವಂಥ ಒಂದು ಪ್ರಯತ್ನವೇ ಅಂತ ನನಗನ್ಸುತ್ತೆ. ಅದೇನೆಂದರೆ, ನೀವು ನೋಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಈಗ 75, 76ನೇ ವರ್ಷ, 77ನೇ ವರ್ಷದಲ್ಲಿ ನಾವು ಸಾಗಿ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಈ ಎಡಪಂಥೀಯರು ಹೇಳ್ತಾ, ಬೇರೆಯವರು ಏನಾದರೂ ಹೇಳಿದ್ರೆ ಸಪ್ರೆಸ್ ಮಾಡ್ತಾಯಿದ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅಂತ ಹೇಳುವ ಕಲ್ಪನೆಯೇ ಅವರಿಗಿಲ್ಲ. ಅವರದು ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ.
ತುರ್ತು ಪರಿಸ್ಥಿತಿಯ ನಂತರ ಧ್ವನಿ ಕಮ್ಯುನಿಸ್ಟರು ಎತ್ತಲೇ ಇಲ್ಲ. ಅದನ್ನು ನಾವು ಭಾಳ ಗಮನ ಹರಿಸಬೇಕು. ಆ ಡೆಮಾಕ್ರಸಿಯ ಕೊಲೆ ಅಲ್ವಾ ಅದು? ಅಥವಾ ಸಂವಿಧಾನವನ್ನೇ ಬುಡಮೇಲು ಮಾಡಿದ ಕೃತ್ಯ ಅಲ್ವಾ ಅದು? ಸಂವಿಧಾನದ ಪ್ರಸ್ತಾವನೆಯನ್ನು ಮುಟ್ಟಬಾರದು, ಲೆಕ್ಕದಲ್ಲಿ ಮುಟ್ಟಬಾರದು, ಟಚ್ ಮಾಡಬಾರದು. ಅದರ ಒಳಗಿರುವ ಕೆಲವು ತಿದ್ದುಪಡಿ ಮಾಡ್ಬೋದು ಅಷ್ಟೇ. ಆದರೆ ಪ್ರಸ್ತಾವನೆಯನ್ನೇ ಬದಲು ಮಾಡಿದವರು ಇಂದಿರಾ ಗಾಂಧಿ ಅಲ್ವಾ? ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅಂದರೆ 60 ವರ್ಷಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡ್ತಾ ಬಂದರು. ದಮನ ಮಾಡಿ ದಿಢೀರನೆ ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು ಬದಲಾವಣೆ ಆಯ್ತಲ್ಲ, ಅದು ಜನ ಮಾಡಿದ ಬದಲಾವಣೆ. ಈಗ ಒಂದು ಸರ್ಕಾರ ಬರಬೇಕಾದ್ರೆ ಜನರೇ ಮಾಡೋದು. ಈಗ ವಾಜಪೇಯಿ ಅವರಂಥವರು ಪ್ರಧಾನಿಯಾದಾಗ ಮಿಲಿಜುಲಿ ಗೌರ್ಮೆಂಟ್ ಅಂತ ಹೇಳ್ತಿದ್ರು. ಅಲ್ಲಿ ಒಂದಿಷ್ಟು, ಇಲ್ಲಿ ಒಂದಿಷ್ಟು, ಅಲ್ಲಿಂದಿಷ್ಟು ಎಲ್ಲ ಸೇರಿಕೊಂಡು ಬ್ಯಾಲೆನ್ಸ್ ಮಾಡ್ತಾ ಅವರ ವ್ಯಕ್ತಿತ್ವದ ಆಧಾರದಲ್ಲಿ ಅವರು ಆಡಳಿತ ನಡೆಸಿದೆ ಹೊರತು ಎಲ್ಲವನ್ನು ತರಲಿಕ್ಕಾಗಲಿಲ್ಲ. ಯಾವಾಗ ಒಬ್ಬ ಪ್ರಧಾನಿಗೆ ಪೂರ್ಣ ಬಹುಮತ, ಆತ ಚಿಂತನೆ ಮಾಡುವ ಸಿದ್ಧಾಂತದ ಒಂದು ಸರ್ಕಾರ ಬಂತು, ಆಗ ನೋಡಿ ಮುನ್ನೆಲೆಗೆ ಬಂದರು ಯಾರು. ಇವೆಲ್ಲ ಅವಿತಿಟ್ಟ ಮಹಾನ್ ಪ್ರತಿಭಾಶಾಲಿಗಳು. ಒಬ್ಬರು ಸರ್ದಾರ್ ವಲ್ಲಭಾಯ್ ಪಟೇಲ್, ಕಾಂಗ್ರೆಸ್ಸಿನ ಧೀಮಂತ ವ್ಯಕ್ತಿ. ಅವರನ್ನೇಕೆ ಕಾಂಗ್ರೆಸ್ಸಿಗರು ಮೂಲೆ ತಳ್ಳಿದರು? ಯಾಕೆಂದರೆ ದೇಶದ ಪ್ರಧಾನಿಯಾಗಬೇಕಿದ್ದ ಓಟಿನಲ್ಲಿ ಪಡೆದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಅಲ್ಲಿಯ ಆ ಕಾರ್ಯಕಾರಿ ಸಮಿತಿಯಲ್ಲಿ 15 ಮತಗಳಲ್ಲಿ 12 ಮತಗಳನ್ನು ಪಡೆದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಜವಾಹರ್ಲಾಲ್ ನೆಹರಿಗೆ 2 ಸಿಕ್ಕಿದ್ದು, ಕೃಪಲಾನಿ 1, 3 ಜನ ಸ್ಪರ್ಧೆ ಮಾಡಿದರು. ಅವರ ಅಲಿಖಿತ ಸಂವಿಧಾನದಲ್ಲಿ ಕಾಂಗ್ರೆಸ್ಸಿನ ಯಾರು ಹೆಚ್ಚು ಮತ ಪಡೆಯುತ್ತಾರೋ ಅವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಬೇಕು, ಅವರು ಮುಂದಿನ ಪ್ರಧಾನಿಯಾಗಬೇಕು. ಯಾವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ 12 ಮತ ಪಡೆದು ಅವರು ಮುನ್ನೆಲೆಗೆ ಬಂದು ನಾಳೆ ದೇಶದ ಪ್ರಧಾನಿ ಆಗ್ತಾರೆ ಅಂತ ಬಂತು, ಓಡಿ ಬಂದರು ಜವಾಹರ್ಲಾಲ್ ನೆಹರು. ಇದು ಆಗಬಾರದಲ್ವಾ? ಈ ವ್ಯಕ್ತಿತ್ವವನ್ನೇ ದಮನ ಮಾಡಬೇಕು. ಬ್ಲ್ಯಾಕ್ ಮೇಲ್ ಮಾಡಿ ಗಾಂಧೀಜಿಯ ಮೂಲಕ ಅವರನ್ನು ಅದಮ್ಮಿ ಹಿಡಿದು ದೇಶದ ಪ್ರಧಾನಿ ಅವರಾದರು. ಅವರು ಹಿನ್ನೆಲೆಗೆ ಹೋದ್ರ. ಅದೇ ಥರ ಇವರ ಕಣ್ಮರೆಯನ್ನು ಯಾರು ಮಾಡಿದ್ದು? ಕಣ್ಮರೆ ಅಥವಾ ಕಣ್ಮರೆ ಹೇಗಾಯಿತು? ದೇಶದ ಮತ್ತೊಬ್ಬ ಪ್ರಧಾನಿ ಆಗಬೇಕಿದ್ದವರು ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತ ಕರೆಸಿಕೊಂಡವರು. ದೇಶದಲ್ಲಿ ಯುವ ಸಮೂಹ ಅವರ ಪರ ಕೂಗ್ತಾ ಇತ್ತು. ವೆಸ್ಟ್ ಬೆಂಗಾಲಿನ ಆ ರಕ್ತ ಇಡೀ ದೇಶವನ್ನೇ ಆವರಿಸಿಕೊಂಡಿತ್ತು. ಇದಕ್ಕಿದ್ದಾಗೆ ಮಾಯ ಆಯಿತು. ಹೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆಹರು ಅವರು 20 ವರ್ಷಗಳವರೆಗೆ ಅವರ ಆಳ್ತದಲ್ಲಿ ಅವರ ಪತ್ತೆ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಸರಿ ಸೋಲಿಸಿದ್ರು ಅವರನ್ನು. ಇದೇ ನೆಹರು ಅವರ ಅಸಿಸ್ಟೆಂಟನ್ನೇ ಚುನಾವಣೆಯಲ್ಲಿ ನಿಲ್ಲಿಸಿದರು. ಅವರ ಜೊತೆಯಲ್ಲಿದ್ದ ಅಂಬೇಡ್ಕರ್ ಜೊತೆಯಲ್ಲಿ ಅಂಬೇಡ್ಕರ್ರ ಸೇವೆ ಮಾಡುತ್ತಾ ಅಂಬೇಡ್ಕರ್ರ ಜೊತೆಯಲ್ಲಿ ಅವರಿಗೆ ಸಹವರ್ತಿಯಾಗಿದ್ದ ಅವರ ಅಸಿಸ್ಟೆಂಟನ್ನೇ ಕಣಕ್ಕಿಳಿಸಿ ಅಂಬೇಡ್ಕರ್ನ ಸೋಲಿಸಿದರು. ಆಗ 2 ಓಟಿತ್ತು. ಆ ಓಟಿನಲ್ಲಿ ಅವರು ಸೋತರು. ಮತ್ತು ಸಾವರ್ಕರ್ ಬಿಡಿ, ಅದನ್ನು ಹೇಳೋದೇ ಬೇಡ, ಅದನ್ನು ಮಾತಾಡೋದೇ ಬೇಡ. ಹೀಗೆ ಯಾವಾಗ ಇಲ್ಲ ಈ ವ್ಯಕ್ತಿತ್ವಗಳ ಪ್ರಖರ ವ್ಯಕ್ತಿತ್ವಗಳನ್ನು ಬೆಳಕಿಗೆ ತರಬೇಕು ಅಂತ ಹೇಳುವ ಒಂದು ಅವಕಾಶ ಸಿಕ್ಕಿತು. ಅದಕ್ಕೆ ಅವಕಾಶ ಅಂತ ಹೇಳಿದೆ. ನೀವು ಅವಕಾಶ ಸಿಗದಿದ್ದರೆ ಹೇಗೆ? ಈಗ ಅವಕಾಶ ಕೊಡಬೇಕಲ್ವ? ಅವಕಾಶ ಯಾವಾಗ ಸಿಕ್ಕಿತೋ ಆಗ ನೋಡಿ ಅವರ ಆಳೆತ್ತರದ ಪ್ರತಿಮೆ ಬಂತು. ಇವರಿಗೆ ಭಾರತದ ರತ್ನ ಕೊಡಲಾಯಿತು. ಅದು BJP ಸಪೋರ್ಟೆಡ್ ಗೌರ್ಮೆಂಟ್ ಕೊಟ್ಟದ್ದು ಅಂಬೇಡ್ಕರಿಗೆ. ಅಂಬೇಡ್ಕರ್ರ 5 ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ ಮೋದಿ ಮಾಡಿದರು. ಅವರ ಸಮಾಧಿಯ ಜಾಗ, ಅವರ ಹುಟ್ಟಿನ ಜಾಗ, ಅವರ ಅಧ್ಯಯನದ ಜಾಗ, ಈ ಎಲ್ಲ 5 ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ ಘೋಷಣೆ ಮಾಡಿದರು. ಈ ಯಾರು ಬೊಬ್ಬೆ ಹೊಡೆಯುತ್ತಿದ್ದಾರೋ ಅವರಿಗೆ ಗೊತ್ತಾಗಬೇಕು. ಕಾಂಗ್ರೆಸ್ ಅವರು ಕರಡು ಪ್ರತಿಯನ್ನು ಮಂಡಿಸಿದಾಗ ಎಲ್ಲರೂ ಮೊಹಾನಿಯಿಂದ ಹಿಡಿದು ನಸ್ರತ್, ಗುಸ್ರತ್, ಪಸ್ರತ್ ಯಾರ್ಯಾರೋ ಈ ತಡಕಲಾಂಡಿಗಳು ಅವರನ್ನು ವಂಚಕ, ಬಡವರ ಶತ್ರು, ಮುಸಲ್ಮಾನರ ದ್ವೇಷಿ ಏನೆಲ್ಲ ಅವರನ್ನು ಕರೆದ್ರು. ಮಂದಹಾಸ ಬೀರ್ತಾ ಪಾರ್ಲಿಮೆಂಟ್ನಲ್ಲಿ ಚೂ ಬಿಟ್ಟು ಕುಳಿತಿದ್ರಂತೆ ನೆಹರು. ಇದೆಲ್ಲ ಪಬ್ಲಿಕ್ ಡೊಮೇನಲ್ಲಿ ಸಿಕ್ಕುವ ದಾಖಲೆಗಳು. ಹೀಗೆ ಯಾವಾಗ ಅಂಬೇಡ್ಕರ್ ಬಂದಿದೆ ಯಾವಾಗ ದಲಿತ ಚಳವಳಿಯ ಮೂಲಕ. ಯಾವಾಗ ಒಂದು ದಲಿತ ಚಳವಳಿ ಮೇಲೆದ್ದಿತ್ತು, ಈಗ ಸರ್ಕಾರ ದಲಿತರಿಗೆ ಏನೂ ಮಾಡದಿದ್ದಾಗ, ಈ ಕಾಂಗ್ರೆಸ್ ಸರ್ಕಾರ 20 ವರ್ಷದಲ್ಲಿ ನೆಹರು ಏನು ಮಾಡದಿದ್ದಾಗ ಇದ್ದಕ್ಕಿದ್ದಾಗೆ ದಲಿತರು ದಂಗೆ ಎದ್ರು. ಆ ದಂಗೆಯ ದಲಿತ ಚಳವಳಿ ಅಂತ ಕರೆಸ್ಕೊಂಡು ಆ ದಲಿತ ಚಳವಳಿಯಲ್ಲಿ ಅಂಬೇಡ್ಕರ್ ಐಕಾನ್ ಆಗಿ ಬಂದರು. ಅಲ್ಲಿಂದ ನೋಡಿ ಅಂಬೇಡ್ಕರ್ ಪ್ರಖರ ಆಯಿತು. ಹಾಗೆ ವೀರ ಸಾವರ್ಕರ್ನ ವಾಜಪೇಯಿ ಸಾವರ್ಕರ್ ಮೇಲೆ ಏನು ಅವ್ರದ್ದು ತೀಕ್ಷಾ, ಪ್ರತೀಕ್ಷಾ, ತಳವಾರ್ ಅಂತೇಳಿ ಹೇಳ್ತಾ ಹೋದ್ರಲ್ಲ, ತಳಮಳ ಎಂಥದೆಲ್ಲ ಅಂದರೆ ಒಬ್ಬ ವ್ಯಕ್ತಿತ್ವವನ್ನು ಬಿಚ್ಚಿಕೊಡೋದು, ಚೆಲ್ಲಿಕೊಡೋದು ಇದೆಯಲ್ಲ, ಇದಕ್ಕೆ ಅವಿತಿಟ್ಟ ಈ ಮಹಾನ್ ಪ್ರತಿಭೆಗಳು ಯಾವಾಗ ದಿಗ್ಗನೆ ಎದ್ದವೋ, ಯಾರು ಮಹಾನ್ ಪ್ರತಿಭೆಗಳು ಅಂತ
ಕರೆಸಿಕೊಂಡಿದ್ದರೋ ಅವರೆಲ್ಲ ಹಿಂದಕ್ಕೆ ಸರಿತಾ ಹೋಯ್ತು. ನೋಡಿ, ಮಸ್ಕಾಗಿದೆ. ಮಹಾತ್ಮ ಗಾಂಧೀಜಿ ಮಸ್ಕಾಗಿದೆ. ಯಾರೇ ಏನೇ ಹೇಳಿ, ಇವತ್ತು ಸಣ್ಣ ಮಗು 6ನೇ ಕ್ಲಾಸಿನ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದೋ ವಿದ್ಯಾರ್ಥಿಗಳು ಗಾಂಧೀಜಿ ಬಗ್ಗೆ ಮಹಾತ್ಮ ಗಾಂಧಿ ಜೈ ಘೋಷಣೆಗಳು ಕಾಲೇಜಿನಲ್ಲಿ ಈಗ ಮೊಳಗ್ತಾ ಇಲ್ಲ. ಎರಡೇದಿದು, ಮಹಾತ್ಮ ಗಾಂಧೀಜಿ ಕಿ ಜೈ, ಜವಾಹರ್ಲಾಲ್ ನೆಹರು ಕಿ ಜೈ. ಇನ್ನುಳಿದವರು ಯಾರೂ ಇರಲಿಲ್ಲ ನಾನು ಓದುವ ಕಾಲದಲ್ಲೂ. ಈಗ ಎಲ್ಲಿದೆ? ಪಬ್ಲಿಕ್ ಡೊಮೈನಲ್ಲಿ ಸಿಗ್ತಾ ಇದೆ, ಸಖತ್ತಾಗಿ ಓದ್ಕೊಳ್ತಾ ಇದ್ದಾರೆ ಹುಡುಗರು ಈಗ. ಸರ್, ಈಗಾಗಲೇ ಈ ನಾಟಕ ರಾಜಧಾನಿ ಸೇರಿದಂತೆ ಮೈಸೂರು ಎಲ್ಲ ಕಡೆ ಯಶಸ್ವಿ ಪ್ರಯೋಗ ಆಗಿದೆ. ಹೌದು. ಹೇಗಿದೆ ಸರ್ ಜನರ ಒಂದು ಪ್ರತಿಸ್ಪಂದನೆ ಹೇಗಿದೆ? ನೋಡಿ, ನಾನು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಹೇಳ್ತೇನೆ. ಅವರಿಗೆಲ್ಲ ಅನಿಸ್ತಾ ಇತ್ತು ಇದನ್ನೆಲ್ಲ ಹೇಳಬೇಕು, ಹೇಳುವವರು ಯಾರು ಅಂತ ಅನಿಸ್ತಾ ಇತ್ತು. ನೋಡಿ, ಎಲ್ಲೋ ಒಂದು ಕಡೆ ಒಂದಷ್ಟು ವ್ಯಕ್ತಿಗಳು ಭಾಷಣ ರೂಪದಲ್ಲಿ, ಈಗ ಉದಾಹರಣೆಗೆ ಇವರಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ರೋಹಿತ್ ಚಕ್ರತೀರ್ಥ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅಥವಾ ಅನೇಕ ನಮ್ಮ ವಾಗ್ಮಿಗಳು ಅಂತ ಏನು ಹೇಳ್ತೀವಿ, ಬೌದ್ಧಿಕಗಳು ಕೊಟ್ಟು, ಆಗ ಅದು ಭಾಷಣ ರೂಪದಲ್ಲಿ. ಯಾವಾಗ ನಾಟಕ ರೂಪದಲ್ಲಿ ಕಟ್ಟಿಕೊಟ್ಟು ಅವರ ಧ್ವನಿ ಆಗಿದಾಗ ಅವರ ಮನಸ್ಸಿಗೆ, ನೋಡಿ, ಈಗ ಡಾಕ್ಟರ್ ರಾಜ್ಕುಮಾರ್ ಚಿತ್ರವನ್ನು ಒಬ್ಬ ನೋಡ್ತಾ ಅವನು ರಾಜ್ಕುಮಾರೇ ಆಗಿಬಿಡ್ತಾನೆ. ಹೌದು. ಈಗ ಬಂಗಾರದ ಮನುಷ್ಯ 2 ವರ್ಷ ನಡೆಯಿತು ಅಂತ ಹೇಳ್ತಾರೆ. ಯಾಕೆ? ಅಲ್ಲೊಬ್ಬ ರೈತ ಇದ್ದ, ಒಬ್ಬ ಭೂಮಿಯನ್ನು ಹದ ಮಾಡಿ ಕೃಷಿಯನ್ನು ಮಾಡಿ ಹೇಗೆ ಈ ಜಗತ್ತನ್ನು ಬೆಳಗಬಹುದು ಅಂತ ತೋರಿಸಿಕೊಟ್ಟ ಆದರ್ಶ ವ್ಯಕ್ತಿ ಇದ್ದ. ಅದು ರಾಜಕುಮಾರನಾಗಿ, ಅದು ಕಲೆಗೆ ಆಸಕ್ತಿ ಇದೆ. ಹಾಗಾಗಿ ಅವರ ಮನಸ್ಸಿನಲ್ಲಿದ್ದ ಏನು ಭಾವನೆಗಳೇನಿದೆ ಅದನ್ನು ರಂಗಭೂಮಿಯ ಮೂಲಕ ತುಂಬಿಕೊಟ್ಟಾಗ ಅವರ ಬಾಯಿಂದ ಇದ್ದಕ್ಕಿದ್ದಂತೆ ಹೇಳಿಸಬೇಕಿಲ್ಲ, ಭಾರತ್ ಮಾತಾ ಕಿ ಜೈ ಘೋಷಣೆ ಮೊಳಗಿಯೇ ಮೊಳಗ್ತದೆ. ಇದು ನಾನು ಕಂಡುಕೊಂಡ ಸತ್ಯ. ನಾಡಿದ್ದು ಶಿವಮೊಗ್ಗದಲ್ಲಿ, ಅಂದರೆ 12ನೇ ತಾರೀಕು ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಸತ್ಯವನ್ನು ಹೇಳುತ್ತೇನೆ ನಾಟಕ ಇದೆ. ಶಿವಮೊಗ್ಗ ಮುಂಚಿನೂ ಒಂದು ರಾಷ್ಟ್ರೀಯತೆಯ ನೆಲೆಬೀಡು. ಇಲ್ಲಿ ಅನೇಕ ರಾಷ್ಟ್ರೀಯ ಚಿಂತನೆಗಳು, ಮಹಾನ್ ವ್ಯಕ್ತಿಗಳ ಜನನ ಆಗಿರುವಂಥ, ಅಂದರೆ ಇಲ್ಲಿ ಯಾವತ್ತೂ ಆ ವಿಚಾರಧಾರೆ ಯಾವತ್ತೂ ಪ್ರಬಲವಾಗಿದೆ. ಕೊನೆಯದಾಗಿ ನನ್ನ ಪ್ರಶ್ನೆ ಅಡ್ಡಂಡ ಕಾರ್ಯಪ್ಪನವರಿಗೆ, ಶಿವಮೊಗ್ಗದ ನಾಗರಿಕರು ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನು ಯಾಕೆ ನೋಡಬೇಕು? ಖಂಡಿತ ನೋಡಬೇಕು. ಯಾಕೆಂದರೆ ಇದು 2 ದೃಷ್ಟಿಯಿಂದ, ಒಂದು ರಾಷ್ಟ್ರೀಯತೆ ಮತ್ತು ಸಮಾಜವಾದಿ ಸಿದ್ಧಾಂತದ ಇದು ತವರೂರು. ನಾನು ಲೋಹಿಯಾರ ಬಗ್ಗೆ ಹೇಳ್ತೀನಿ. ರಾಮಮನೋಹರ್ ಲೋಹಿಯಾರ ಚಿಂತನೆ ಅಡಿಯಲ್ಲಿ ಆಗಿನ ಕಾಲದಲ್ಲಿದ್ದ ಸಮಾಜವಾದಿಗಳೇ ಬೇರೆ, ಈಗ ಸಮಾಜವಾದಿಗಳೇ ಬೇರೆ. ಇಲ್ಲಿ ರಾಷ್ಟ್ರೀಯತೆ ಮಾಡಲೇಬೇಕು. ಯಾಕೆಂದರೆ ಇಲ್ಲಿ ರಾಷ್ಟ್ರದ್ರೋಹಿ ಶಕ್ತಿಗಳು ತಲೆ ಎತ್ತುತ್ತಾ ಇದೆ. ಔರಂಗಜೇಬನ ಕಟೌಟನ್ನು ಇಟ್ಟು ಮೆರೆಸಿದ ಜಾಗ ಇದು. ಇತ್ತೀಚೆಗೆ ತಳವಾರು ಹಿಡ್ಕೊಂಡು ಓಡಿಕೊಂಡು ಅದನ್ನು ಬೆದರಿಕೆಯನ್ನು ಹುಟ್ಟಿಸಿದ ಜಾಗ ಇದು. ಶಿವಮೊಗ್ಗ ಹಿಂದಿನ ಶಿವಮೊಗ್ಗ ಅಲ್ಲ. ಇಲ್ಲಿ ಭಯಭೀತ ವಾತಾವರಣ ಸೃಷ್ಟಿಸ್ತಾ ಅದಕ್ಕೆ ಕುಮ್ಮಕ್ಕು ಕೊಡುವ ಸರ್ಕಾರವೂ ಇದ್ದಾಗ, ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುತ್ತಿರುವ ಕೆಲಸ ಆಗ್ತಾ ಇರುವಾಗ ಖಂಡಿತವಾಗಿಯೂ ರಾಷ್ಟ್ರೀಯತೆಯನ್ನು ಕಟ್ಟಿಕೊಡುವ ಕೆಲಸ ಆಗಲೇಬೇಕು. ಅದು ರಂಗಭೂಮಿಯ ಮೂಲಕ ಆದರೂ ಸರಿ, ಭಾಷಣದ ಮೂಲಕ ಆದರೂ ಸರಿ, ಅಥವಾ ಏನೇ ನೀವು ನಡೆಸುವ ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಆಗಲಿ, ಅಥವಾ ಯಾವುದೇ ವಿಚಾರ ಸಂಕಿರಣೆಗಳಾಗಲಿ, ಯಾವುದಾದ್ರೂ ಸರಿ, ಶಿವಮೊಗ್ಗಕ್ಕೆ ಮಾತ್ರ ಅತ್ಯಂತ ಜರೂರಾಗಿದೆ, ಅವಶ್ಯಕವಾಗಿದೆ. ಇಲ್ಲಿ ಸತ್ಯದ ಅನ್ವೇಷಣೆಗಾಗಿ ಈ ನಾಟಕ ಆಗಲೇಬೇಕು. ಸಾರಥಿ ಲೈವ್ನ ವಿಶೇಷ ಒಂದು ಮಾತುಕತೆಗೆ ರಂಗಾಯಣದ ಮಾಜಿ ನಿರ್ದೇಶಕರು ತನ್ನದೇ ರೀತಿಯಲ್ಲಿ ವಿಶಿಷ್ಟವಾದ ನಾಟಕಗಳನ್ನು ರಚಿಸ್ತಾ ನಿರ್ದೇಶಿಸ್ತಾ ನಾಡಿನಾದ್ಯಂತ ತಮ್ಮ ಸಿದ್ಧಾಂತಕ್ಕೆ, ತಮ್ಮ ಒಂದು ತುಡಿತಕ್ಕೆ ಹೆಸರುವಾಸಿಯಾಗಿರ್ತಂಥ ಅಡ್ಡಂಡ ಕಾರ್ಯಪ್ಪನವ್ರ ಜೊತೆ ಈಗ ಒಂದು ಆತ್ಮೀಯವಾದ ಮಾತುಕತೆ ನಡೆಸಿದ್ವಿ. ಯಾವುದೇ ಮಾಧ್ಯಮ ಇರಲಿ, ಅದು ಕಲೆಯಲ್ಲಿ ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ, ರಾಷ್ಟ್ರ ಮೊದಲು ಅನ್ನೋ ಸರ್ವೋಪರಿಯ ಒಂದು ಮಹತ್ವವನ್ನು ಅರ್ಥ ಆಗ ಮಾತ್ರ ರಾಷ್ಟ್ರದ ಒಂದು ಬೆಳವಣಿಗೆ ಸಾಧ್ಯ ಅನ್ನೋ ಒಂದು ದಿಟ್ಟವಾದ ಮಾತುಗಳನ್ನು ಅಡ್ಡಂಡ ಕಾರ್ಯಪ್ಪನವರು ಆಡಿದ್ದಾರೆ. ಈ ಒಂದು ಮಾತುಕತೆಗೆ ಕೊನೆಯದಾಗಿ ಒಂದು ಹೇಳ್ತೇನೆ. ನೀವು ಕೇಳಿದಿರಿ ಕೊನೆಗೆ, ನಾನು ಒಂದು ವಿನಂತಿ ಮಾಡಿಕೊಳ್ತೇನೆ. ಶಿವಮೊಗ್ಗದ ನಗರದಲ್ಲಿರುವ ಅಥವಾ ಅದರ ಪಕ್ಕದಲ್ಲಿರುವ ಗ್ರಾಮಗಳು ದಯಮಾಡಿ ಈ ಸತ್ಯದ ಅನ್ವೇಷಣೆ, ನಾನು ಇದನ್ನು ರಂಗ ಪ್ರಯೋಗ ಅಂತ ಕರೆದಿಲ್ಲ, ಇದೊಂದು ರಂಗ ಯಜ್ಞ ಅಂತ ಕರೆದಿದ್ದೇನೆ. ನಾವು ತಮಾಷೆಗಾಗಿ ನಿಮ್ಮನ್ನು ನಗಿಸ್ತಾ ಇದ್ದೀನಿ ಬನ್ನಿ ಅಂತ ಕರೆದಿಲ್ಲ, ಅಥವಾ ನಾವೇನು ಹಣ ಮಾಡಿಕೊಳ್ಳಬೇಕು ಅದಕ್ಕಾಗಿ, ಹೊಟ್ಟೆ ಹೊರೆಯುವುದಕ್ಕಾಗಿ ಈ ನಾಟಕಕ್ಕೆ ಬಂದಿಲ್ಲ. ಸತ್ಯದ ಅನ್ವೇಷಣೆಗಾಗಿ ಶಿವಮೊಗ್ಗ ಅತ್ಯಂತ ಜರೂರಾದ, ಅತ್ಯಂತ ಪ್ರಶಸ್ತವಾದ ಜಾಗ. ನೀವೆಲ್ಲರೂ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತೀರಿ, ಹಿಂದುತ್ವದ ಬಗ್ಗೆ ಚಿಂತನೆ ಮಾಡ್ತೀರಿ, ನೀವೆಲ್ಲರೂ ಬರಲೇಬೇಕು ಅಂತ ಹೇಳಿ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸ್ತಿದ್ದೀನಿ. ಇದೇ ಜನವರಿ 12ನೇ ತಾರೀಕು
ಸಂಜೆ 5:30 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಸತ್ಯದ ಅನಾವರಣ ಆಗುತ್ತೆ. ಬನ್ನಿ, ನಾವೆಲ್ಲರೂ ಇದಕ್ಕೆ ಸಾಕ್ಷಿಗಳಾಗೋಣ ಅಂತ ನಾನು ಪ್ರೀತಿಯಿಂದ ಕರೀತಾ ಇದ್ದೇನೆ. ನಮಸ್ಕಾರ. ನಮಸ್ತೆ. ಇನ್ನೊಂದು ಫೋಟೋ ತೆಗಿ.